ಆಫ್ ಮಾಡ್ತೀನಿ. ಲೋಟಸ್ ಕೈ ಕಟ್ಟು. ಲೋಟಸ್ ಮೀನ್ಸ್ ಕಮಲ. ಬಾಲ್ ಮೀನ್ಸ್ ಚೆಂಡು. ಬೆಲ್ ಮೀನ್ಸ್ ಗಂಟೆ. ಫೈರ್ ಮೀನ್ಸ್ ಜಳ. ಅಂಬ್ರೆಲಾ ಮೀನ್ಸ್ ಛತ್ರಿ. ಕಿಂಗ್ ಮೀನ್ಸ್ ಅರಸ. ಕ್ಯಾಮಲ್ ಮೀನ್ಸ್ ಒಂಟೆ. ಲೆಫ್ಟ್ ಮೀನ್ಸ್ ಎಡ. ರಿಂಗ್ ಮೀನ್ಸ್ ಉಂಗುರ. ಸ್ಪೋರ್ಟ್ ಮೀನ್ಸ್ ಆಟ. 5 ಮೀನ್ಸ್ 5. ವಾರಗಳು ಎಷ್ಟದ? 7. ಕ್ಲಾಕ್ ಮೀನ್ಸ್ ಗಡಿಯಾರ. ಶರ್ಟ್ ಮೀನ್ಸ್ ಅಂಗಿ. ಸ್ಯಾಡ್ ಮೀನ್ಸ್ ದುಃಖ. ರ್ಯಾಟ್ ಮೀನ್ಸ್ ಇಲಿ. ಮೀಲ್ ಮೀನ್ಸ್ ಊಟ. ಸ ಮೀನ್ಸ್ ಲ ಮೀನ್ಸ್ ಲಡ್ಡು. ವ ಮೀನ್ಸ್ ವಜ್ರ. ಕೈಕಟ್. ನಿನ್ನ ಹೆಸರೇನವ? ಲೋಟಸ್ ಮೀನ್ಸ್ ಕಮಲ. ಬಾಲ್ ಮೀನ್ಸ್ ಚಂಡು. ಬೆಲ್ ಮೀನ್ಸ್ ಗಂಟೆ. ಫೈರ್ ಮೀನ್ಸ್ ಜನ. ಅಂಬ್ರೆಲಾ ಮೀನ್ಸ್ ಛತ್ರಿ. ಕಿಂಗ್ ಮೀನ್ಸ್ ಅರಸ. ಕ್ಯಾಮಲ್ ಮೀನ್ಸ್ ಗಂಟೆ. ಲೆಫ್ಟ್ ಮೀನ್ಸ್ ಜನ. ಲೆಫ್ಟ್ ಮೀನ್ಸ್ ರಿಂಗ್ ಮೀನ್ಸ್ ಉಂಗುರ. ಸ್ಪೋರ್ಟ್ ಮೀನ್ಸ್ ಆಟ. 5 ಮೀನ್ಸ್ ಜನ. ವಾರಗಳು ಎಷ್ಟದ? 7. ಕ್ಲಾಕ್ ಮೀನ್ಸ್ ಗಂಟೆ. ಶರ್ಟ್ ಮೀನ್ಸ್ ಅಂಗಿ. ಸ್ಯಾಡ್ ಮೀನ್ಸ್ ದುಃಖ. ರ್ಯಾಟ್ ಮೀನ್ಸ್ ಮೀಲ್ ಮೀನ್ಸ್ ಊಟ. ಸ ಮೀನ್ಸ್ ಲ ಮೀನ್ಸ್ ವ ಮೀನ್ಸ್ ವಜ್ರ. ಹೆಸರೇನವ? ಮಾಹಿರ. ಲೋಟಸ್ ಮೀನ್ಸ್ ಕಮಲ. ಬೆಲ್ ಮೀನ್ಸ್ ಗಂಟೆ. ಫೈರ್ ಮೀನ್ಸ್ ಜಳ. ಅಂಬ್ರೆಲಾ ಮೀನ್ಸ್ ಛತ್ರಿ. ಕಿಂಗ್ ಮೀನ್ಸ್ ಅರಸ. ಕ್ಯಾಮಲ್ ಮೀನ್ಸ್ ಒಂಟೆ. ಲೆಫ್ಟ್ ಮೀನ್ಸ್ ಎಡ. ರಿಂಗ್ ಮೀನ್ಸ್ ಉಂಗುರ. ಸ್ಪೋರ್ಟ್ ಮೀನ್ಸ್ ಆಟ. 5 ಮೀನ್ಸ್ 5. ಬಾಲ್ ಮೀನ್ಸ್ ಚೆಂಡು. ವಾರಗಳು ಎಷ್ಟದವ? 12. ಕ್ಲಾಕ್ ಮೀನ್ಸ್ ಗಡಿಯಾರ. ಶರ್ಟ್ ಮೀನ್ಸ್ ಅಂಗಿ. ಸ್ಯಾಡ್ ಮೀನ್ಸ್ ದುಃಖ. ರ್ಯಾಟ್ ಮೀನ್ಸ್ ಇಲಿ. ಮೀಲ್ ಮೀನ್ಸ್ ಊಟ. ಸ ಮೀನ್ಸ್ ಸರ. ಲ ಮೀನ್ಸ್ ತೋಳ. ವ ಮೀನ್ಸ್ ವಜ್ರ. ಶೂ. ಲೋಟಸ್ ಮೀನ್ಸ್ ಕಮಲ. ಬೆಲ್ ಮೀನ್ಸ್ ಗಂಟೆ. ಫೈರ್ ಮೀನ್ಸ್ ಜಳ. ಅಂಬ್ರೆಲಾ ಮೀನ್ಸ್ ಛತ್ರಿ. ಕಿಂಗ್ ಮೀನ್ಸ್ ಅರಸ. ಕ್ಯಾಮಲ್ ಮೀನ್ಸ್ ಒಂಟೆ. ಲೆಫ್ಟ್ ಮೀನ್ಸ್ ಎಡ. ರಿಂಗ್ ಮೀನ್ಸ್ ಉಂಗುರ. ಸ್ಪೋರ್ಟ್ ಮೀನ್ಸ್ ಆಟ. 5 ಮೀನ್ಸ್ 5. ಬಾಲ್ ಮೀನ್ಸ್ ಚೆಂಡು. ವಾರಗಳೆಷ್ಟು? 7. ಕ್ಲಾಕ್ ಮೀನ್ಸ್ ಗಡಿಯಾರ. ಶರ್ಟ್ ಮೀನ್ಸ್ ಅಂಗಿ. ಸ್ಯಾಡ್ ಮೀನ್ಸ್ ದುಃಖ. ರ್ಯಾಟ್ ಮೀನ್ಸ್ ಇಲಿ. ಮೀಲ್ ಮೀನ್ಸ್ ಊಟ. ಸ ಮೀನ್ಸ್ ಸರ. ಲ ಮೀನ್ಸ್ ತೋಳ. ವ ಮೀನ್ಸ್ ವಜ್ರ. ನಿನ್ನ ಹೆಸರೇನು? ಪಡಿಮ. ಲೋಟಸ್ ಮೀನ್ಸ್ ಕಮಲ. ಬೆಲ್ ಮೀನ್ಸ್ ಗಂಟೆ. ಫೈರ್ ಮೀನ್ಸ್ ಜಲ. ಅಂಬ್ರೆಲಾ ಮೀನ್ಸ್ ಛತ್ರಿ. ಕಿಂಗ್ ಮೀನ್ಸ್ ಅರಸ. ಕ್ಯಾಮಲ್ ಮೀನ್ಸ್ ಒಂಟೆ. ಲೆಫ್ಟ್ ಮೀನ್ಸ್ ಎಡ. ರಿಂಗ್ ಮೀನ್ಸ್ ಉಂಗುರ. ಸ್ಪೋರ್ಟ್ ಮೀನ್ಸ್ ಆಟ. 5 ಮೀನ್ಸ್ ಜನ. ಬಾಲ್ ಮೀನ್ಸ್ ಚೆಂಡು. ವಾರಗಳೆಷ್ಟು? 7. ಕ್ಲಾಕ್ ಮೀನ್ಸ್ ಗಡಿಯಾರ. ಶರ್ಟ್ ಮೀನ್ಸ್ ಅಂಗಿ. ಸ್ಯಾಡ್ ಮೀನ್ಸ್ ದುಃಖ. ರ್ಯಾಟ್ ಮೀನ್ಸ್ ಇಲಿ. ಮೀಲ್ ಮೀನ್ಸ್ ಊಟ. ಸ ಮೀನ್ಸ್ ಅರಸ. ಲ ಮೀನ್ಸ್ ಲಡ್ಡು. ವ ಮೀನ್ಸ್ ವಜ್ರ. ನಿನ್ನ ಹೆಸರೇನಪ್ಪ? ಅರಸ. ಲೋಟಸ್ ಮೀನ್ಸ್ ಕಮಲ.
Bell means ಗಂಟೆ fire means ಜಡ umbrella means ಛತ್ರಿ king means ಅರಸ camel means ಒಂಟೆ left means ಎಡ ring means ಉಂಗುರ sport means ಆಟ five means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗಿ sad means ಕ rat means ಇಲ್ಲಿ meal means ಊಟ sir means ಸರ la means ಲಡ್ಡು wa means ವಜ್ರ ಏನಪ್ಪ ಶರ್ lotus means ಕಮಲ bell means ಗಂಟೆ fire means ಜಳ umbrella means ಛತ್ರಿ king means ಅರಸ camel means ಒಂಟೆ left means ಎಡ ring means ಸವಾಲಿ sport means ಆಟ five means ಅರಸ ball means ಚೆಂಡು ವಾರಗಳೆಷ್ಟು 5 clock means ಗಡಿಯಾರ shirt means ಅಂಗಿ sad means ದುಃಖ rat means ಇಲ್ಲಿ meal means ಊಟ sir means ಕಣ್ಣು la means ಥರ್ಮಸ್ wa means ಖಜ್ರ ನಿನ್ನ ಹೆಸರೇನು ಕತ್ತ lotus means ಕಮಲ bell means ಗಂಟೆ fire means ಜಳ umbrella means ಛತ್ರಿ king means ಅರಸ camel means ಒಂಟೆ left means ಎಡ ring means ಉಂಗುರ sport means ಆಟ five means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗಿ sad means ದುಃಖ rat means ಇಲ್ಲಿ meal means ಊಟ sir means ಸರ la means ತೋಳ wa means ವಜ್ರ ನಿನ್ನ ಹೆಸರೇನು ವಜ್ರ lotus means ಕಮಲ bell means ಗಂಟೆ fire means 5 umbrella means ಛತ್ರಿ king means ಅರಸ camel means ಗಂಟೆ left means ಜಡ ring means ಉಂಗುರ sport means ಆನೆ five means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗಿ sad means ದುಃಖ rat means ಇಲ್ಲಿ meal means ಊಟ sir means ಅರಸ ra means ತೋಳ wa means ವಜ್ರ ನಿನ್ನ ಹೆಸರೇನು lotus means ಕಮಲ bell means ಗಂಟೆ fire means ಜಡ umbrella means ಛತ್ರಿ king means ಅರಸ camel means ಒಂಟೆ left means ಎಡ ring means ಉಂಗುರ sport means ಆಟ five means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗಿ sad means rat means ಇಲ್ಲಿ meal means ಊಟ sir means ಸರ la means ಲಡ್ಡು wa means ವಜ್ರ ನಿನ್ನ ಹೆಸರೇನು ಮಾಯಿ lotus means ಕಮಯ bell means fire means ಜಯ umbrella means ಛತ್ರಿ king means ಅರಸ camel means ಒಂಟೆ left means ಜಯ ring means ಉಂಗುರ sport means ಆಟ five means 5 ball means ಚೆಂಡು ವಾರಗಳೆಷ್ಟು 7 clock means ಹುಂಜ shirt means ಅಂಗಿ sad means ದುಃಖ rat means ಇಲಿ meal means sir means ಜಯ la means ತೋಳ wa means ವಜ್ರ ಏನಪ್ಪ ಸಂಪಿ lotus means ಕಮಲ bell means ಗಂಟೆ fire means ಜಡ umbrella means ಛತ್ರಿ king means ಅರಸ camel means ಒಂಟೆ left means ಜಡ ring means ಉಂಗುರ sport means ಆಟ five means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗಿ sad means ದುಃಖ rat means ಇಲಿ
meal means ಊಟ sa means ಸರ la means ಲಡ್ಡು va means ವಜ್ರ ಹೆಸರೇನು ಸ್ನೇಕ್ lotus means ಕಮಲ bell means ಗಂಟೆ fire means ಜಳ umbrella means ಛತ್ರಿ king means ಸರಸ camel means ಗಂಟೆ left means ಎಡ ring means ಉಂಗುರ sport means ಆಟ 5 means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗಿ sad means ದುಃಖ rat means ಇಲಿ meal means ಊಟ sir means ಅಂದ್ರೆ sir means ಸರ la means ಲಡ್ಡು va means ವಜ್ರ ಹರೀಶ್ lotus means ಕಮಲ bell means ಗಂಟೆ fire means ಜಳ umbrella means ಛತ್ರಿ king means ಸರಸ camel means ಗಂಟೆ left means ಎಡ ring means ಉಂಗುರ sport means ಆಟ 5 means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗಿ sad means ದುಃಖ rat means ಇಲಿ meal means ಊಟ sir means ಸರ la means ತೋಳ va means ವಜ್ರ uh, ಸುಣ್ಣ lotus means ಕಮಲ bell means ಗಂಟೆ fire means ಜಳ umbrella means ಛತ್ರಿ king means ಸರಸ camel means ಗಂಟೆ left means ಎಡ ring means ಸುಂಗುರ sport means ಆಟ 5 means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗೆ sad means ದುಃಖ rat means ಇಲಿ meal means ಊಟ sir means ಸರ la means ತೋಳ va means ವಜ್ರ ನಿನ್ನ ಹೆಸರೇನಪ್ಪ? ಸಿ lotus means ಕಮಲ bell means ಗಂಟೆ fire means ಜಳ umbrella means ಛತ್ರಿ king means ಸರಸ camel means ಗಂಟೆ left means ಜಳ ring means ಉಂಗುರ sport means ಆಟ 5 means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗೆ sad means ದುಃಖ rat means ಇಲಿ meal means ಊಟ sir means ಸರ la means ತೋಳ va means ವಜ್ರ ಸ್ಮಿತ lotus means ಕಮಲ bell means ಗಂಟೆ fire means ಜನ umbrella means ಛತ್ರಿ king means ಸರಸ camel means ಗಂಟೆ left means ಎಡ ring means ಉಂಗುರ sport means ಆಟ 5 means 5 ball means ಚೆಂಡು ವಾರಗಳೆಷ್ಟು 7 clock means ಗಡಿಯಾರ shirt means ಅಂಗಿ sad means ದುಃಖ rat means ಇಲಿ meal means ಊಟ sir means ಸರ la means ತೋಳ va means ವಜ್ರ ನಿನ್ನ ಹೆಸರೇನಪ್ಪ? ಕಿತ್ತಂ lotus means ಕಮಲ bell means fire means umbrella means ಛತ್ರಿ king means ಸರಸ camel means ಬಟ್ಟೆ left means ಸರ ring means ಐನಕ್ sport means ಸಾತ 5 means 5 ball means ಚೆಂಡು ವಾರಗಳೆಷ್ಟು 7 clock means shirt means
fish, Sad means fish, rat means meal means sa means la means wa means ಹೆಸರೇನವ lotus means bell means fire means umbrella means king means camel means left means ring means sport means 5 means ball means ವಾರಗಳೆಷ್ಟು clock means shirt means sad means rat means meal means sa means la means wa means ನಿನ್ನ ಹೆಸರೇನವ lotus means bell means fire means umbrella means king means camel means left means ring means sport means 5 means ball means ವಾರಗಳೆಷ್ಟು clock means shirt means sad means rat means meal means sa means la means wa means ನಿನ್ನ ಹೆಸರೇನವ ಕ ಅಕ್ಷರದ ಒಂದು ಶಬ್ದ ಹೇಳು ಮ ಅಕ್ಷರದ ಒಂದು ಶಬ್ದ ಹೇಳು ಭ ಅಕ್ಷರದ ಒಂದು ಶಬ್ದ ಹೇಳು ಯ ಅಕ್ಷರದ ಒಂದು ಶಬ್ದ ಹೇಳು ವಾರಗಳೆಷ್ಟು ಚ ಅಕ್ಷರದ ಒಂದು ಶಬ್ದ ಹೇಳು ತ ಅಕ್ಷರದ ಒಂದು ಶಬ್ದ ಹೇಳು ತಿಂಗಳುಗಳೆಷ್ಟು ಬ ಅಕ್ಷರದ ಒಂದು ಶಬ್ದ ಹೇಳು ಸ್ವರಗಳೆಷ್ಟು ರ ಅಕ್ಷರದ ಒಂದು ಶಬ್ದ ಹೇಳು ದಿಕ್ಕುಗಳೆಷ್ಟು ವ ಅಕ್ಷರದ ಒಂದು ಶಬ್ದ ಹೇಳು ವ್ಯಂಜನಗಳೆಷ್ಟು ಳ ಅಕ್ಷರದ ಒಂದು ಶಬ್ದ ಹೇಳು ಅ ಅಕ್ಷರದ ಒಂದು ಶಬ್ದ ಹೇಳು ಟ ಅಕ್ಷರದ ಒಂದು ಶಬ್ದ ಹೇಳು ಋತುಗಳೆಷ್ಟು ಡ ಅಕ್ಷರದ ಒಂದು ಶಬ್ದ ಹೇಳು ಪಕ್ಷಗಳೆಷ್ಟು ನಿನ್ನ ಹೆಸರೇನಪ್ಪ ಕ ಅಕ್ಷರದ ಒಂದು ಶಬ್ದ ಹೇಳಪ್ಪ ಮ ಅಕ್ಷರದ ಒಂದು ಶಬ್ದ ಬ ಅಕ್ಷರದ ಒಂದು ಶಬ್ದ ಹೇಳು ಯ ಅಕ್ಷರದ ಒಂದು ಶಬ್ದ ಹೇಳು ವಾರಗಳೆಷ್ಟು ಚ ಅಕ್ಷರದ ಒಂದು ಶಬ್ದ ಹೇಳು ತ ಅಕ್ಷರದ ಒಂದು ಶಬ್ದ ಹೇಳು ತಿಂಗಳುಗಳೆಷ್ಟು ಬ ಅಕ್ಷರದ ಒಂದು ಶಬ್ದ ಹೇಳು ಸ್ವರಗಳೆಷ್ಟು ರ ಅಕ್ಷರದ ಒಂದು ಶಬ್ದ ಹೇಳು ದಿಕ್ಕುಗಳೆಷ್ಟು ವ ಅಕ್ಷರದ ಒಂದು ಶಬ್ದ ಹೇಳು ವ್ಯಂಜನಗಳೆಷ್ಟು
ಳ ಅಕ್ಷರಗೊಂದು ಶಬ್ದ ಹೇಳು. ನಳ ಅ ಅಕ್ಷರಗೊಂದು ಶಬ್ದ ಹೇಳು. ಯಾ ಅ ಅಕ್ಷರದ್ದು. ಕ ಅಕ್ಷರಗೊಂದು ಶಬ್ದ ಹೇಳು. ತಬಲ ಋತುಗಳು ಎಷ್ಟು? 7 ಡ ಅಕ್ಷರಗೊಂದು ಶಬ್ದ ಹೇಳು. ಡಬ್ಬೆ ಪಕ್ಷಗಳು ಎಷ್ಟು? 2 ನಿನ್ನ ಹೆಸರೇನಪ್ಪ? ಕ ಅಕ್ಷರಗೊಂದು ಶಬ್ದ ಹೇಳು. ಕಮಲ ಮ ಅಕ್ಷರಗೊಂದು ಶಬ್ದ. ಮಗು ಭ ಅಕ್ಷರಗೊಂದು ಶಬ್ದ ಹೇಳು. ಬಳೆ ಯ ಅಕ್ಷರಗೊಂದು ಶಬ್ದ ಹೇಳು. ಯಂತ್ರ ವಾರಗಳು ಎಷ್ಟು? 7 ಚ ಅಕ್ಷರಗೊಂದು ಶಬ್ದ ಹೇಳು. ಚೆಂಡು ತ ಅಕ್ಷರಗೊಂದು ಶಬ್ದ ಹೇಳು. ತೋತಕಡಿ ತಿಂಗಳುಗಳೆಷ್ಟು? 12 ಬ ಅಕ್ಷರಗೊಂದು ಶಬ್ದ ಹೇಳು. ಬಳಿ ಸ್ವರಗಳೆಷ್ಟು? ರ ಅಕ್ಷರಗೊಂದು ಶಬ್ದ ಹೇಳು. ರಂಗೋಲಿ ದಿಕ್ಕುಗಳೆಷ್ಟು? 20 ವ ಅಕ್ಷರಗೊಂದು ಶಬ್ದ ಹೇಳು. ವಜ್ರ ವ್ಯಂಜನಗಳೆಷ್ಟು? 13 ಳ ಅಕ್ಷರಗೊಂದು ಶಬ್ದ ಹೇಳು. ತೋಳ ಅ ಅಕ್ಷರಗೊಂದು ಶಬ್ದ ಹೇಳು. ರಸ ಟ ಅಕ್ಷರಗೊಂದು ಶಬ್ದ ಹೇಳು. ತೋಟಕಡಿ ಋತುಗಳೆಷ್ಟು? 7 ಡ ಅಕ್ಷರಗೊಂದು ಶಬ್ದ ಹೇಳು. ಡೊಡಕ್ ಪಕ್ಷಗಳೆಷ್ಟು? 2 ನಿನ್ನ ಹೆಸರೇನಪ್ಪ? ಕ ಅಕ್ಷರಗೊಂದು ಶಬ್ದ ಹೇಳು. ಕಕಮ ಮ ಅಕ್ಷರಗೊಂದು ಶಬ್ದ ಹೇಳು. ಕರ್ನಾಟಕ ಭ ಅಕ್ಷರಗೊಂದು ಶಬ್ದ ಹೇಳು. ಗೋಗಲ ಯ ಅಕ್ಷರಗೊಂದು ಶಬ್ದ ಹೇಳು. ವಾರಗಳೆಷ್ಟು? 12 ಚ ಅಕ್ಷರಗೊಂದು ಶಬ್ದ ಹೇಳು. ತ ಅಕ್ಷರಗೊಂದು ಶಬ್ದ ಹೇಳು. ತಿಂಗಳುಗಳೆಷ್ಟು? 12 ಬ ಅಕ್ಷರಗೊಂದು ಶಬ್ದ ಹೇಳು. ಸ್ವರಗಳೆಷ್ಟು? 3 ರ ಅಕ್ಷರಗೊಂದು ಶಬ್ದ ಹೇಳು. ದಿಕ್ಕುಗಳೆಷ್ಟು? 4 ವ ಅಕ್ಷರಗೊಂದು ಶಬ್ದ ಹೇಳು. ವ್ಯಂಜನಗಳೆಷ್ಟು? ಳ ಅಕ್ಷರಗೊಂದು ಶಬ್ದ ಹೇಳು. ಅ ಅಕ್ಷರಗೊಂದು ಶಬ್ದ ಹೇಳು. ಟ ಅಕ್ಷರಗೊಂದು ಶಬ್ದ ಹೇಳು. ಋತುಗಳೆಷ್ಟು? 3 ಡ ಅಕ್ಷರಗೊಂದು ಶಬ್ದ ಹೇಳು. ಪಕ್ಷಗಳೆಷ್ಟು? ನಿನ್ನ ಹೆಸರೇನಪ್ಪ? ಪೈನು ಕ ಅಕ್ಷರಗೊಂದು ಶಬ್ದ ಹೇಳು. ಮ ಅಕ್ಷರಗೊಂದು ಶಬ್ದ ಹೇಳು. ಮನೆ ಭ ಅಕ್ಷರಗೊಂದು ಶಬ್ದ ಹೇಳು. ಪರಮಿ ಯ ಅಕ್ಷರಗೊಂದು ಶಬ್ದ ಹೇಳು. ಯಂತ್ರ ವಾರಗಳೆಷ್ಟು? 7 ಚ ಅಕ್ಷರಗೊಂದು ಶಬ್ದ ಹೇಳು. ಚೆಂಡು ತ ಅಕ್ಷರಗೊಂದು ಶಬ್ದ ಹೇಳು. ತಿಂಗಳುಗಳೆಷ್ಟು? 12 ಭ ಅಕ್ಷರಗೊಂದು ಶಬ್ದ ಹೇಳು. ಭರಣಿ ಸ್ವರಗಳೆಷ್ಟು? 7 ರ ಅಕ್ಷರಗೊಂದು ಶಬ್ದ ಹೇಳು. ರಂಗೋಲಿ ದಿಕ್ಕುಗಳೆಷ್ಟು? 7 ವ ಅಕ್ಷರಗೊಂದು ಶಬ್ದ ಹೇಳು. ವ್ಯಂಜನಗಳೆಷ್ಟು? 7 ಳ ಅಕ್ಷರಗೊಂದು ಶಬ್ದ ಹೇಳು. ಲಸೆ ಲಡ್ಡು ಅ ಅಕ್ಷರಗೊಂದು ಶಬ್ದ ಹೇಳು. ಟ ಅಕ್ಷರಗೊಂದು ಶಬ್ದ ಹೇಳು. ಟಗರು ಋತುಗಳೆಷ್ಟು? 7 ಡ ಅಕ್ಷರಗೊಂದು ಶಬ್ದ ಹೇಳು. ಡಮರು ಪಕ್ಷಗಳೆಷ್ಟು? 2 ಕ ಅಕ್ಷರಗೊಂದು ಶಬ್ದ ಹೇಳು. ಕಕ
ಕಮಲ ಮ ಅಕ್ಷರದೊಂದು ಶಬ್ದ ಹೇಳು. ಮಗು ಭ ಅಕ್ಷರದೊಂದು ಶಬ್ದ ಹೇಳು. ಭರಣಿ ಯ ಅಕ್ಷರದ ಒಂದು ಶಬ್ದ ಹೇಳು. ಯಂತ್ರ ವಾರಗಳೆಷ್ಟು? 30 ಚ ಅಕ್ಷರದೊಂದು ಶಬ್ದ ಹೇಳು. ಚಮಚ ತ ಅಕ್ಷರದೊಂದು ಶಬ್ದ ಹೇಳು. ತಕ್ಕಡಿ ತಿಂಗಳುಗಳೆಷ್ಟು? 12 ಬ ಅಕ್ಷರದೊಂದು ಶಬ್ದ ಹೇಳು. ಭರಣಿ ಸ್ವರಗಳೆಷ್ಟು? ಸ್ವರಗಳು ರ ಅಕ್ಷರದೊಂದು ಶಬ್ದ ಹೇಳು. ರಂಗೋಲಿ ದಿಕ್ಕುಗಳೆಷ್ಟು? ವ ಅಕ್ಷರದೊಂದು ಶಬ್ದ ಹೇಳು. ವ್ಯಂಜನಗಳೆಷ್ಟು? ಳ ಅಕ್ಷರದೊಂದು ಶಬ್ದ ಹೇಳು. ಳ ಅಕ್ಷರದೊಂದು ಶಬ್ದ ಹೇಳು. ಟ ಅಕ್ಷರದೊಂದು ಶಬ್ದ ಹೇಳು. ಋತುಗಳೆಷ್ಟು? ಡ ಅಕ್ಷರದೊಂದು ಶಬ್ದ ಹೇಳು. ಪಕ್ಷಗಳೆಷ್ಟು? ನಿನ್ನ ಹೆಸರೇನವ? ಕ ಅಕ್ಷರದೊಂದು ಶಬ್ದ ಹೇಳು. ಮ ಅಕ್ಷರದ ಒಂದು ಶಬ್ದ ಹೇಳು. ಬ ಅಕ್ಷರದ ಒಂದು ಶಬ್ದ ಹೇಳು. ಯ ಅಕ್ಷರದ ಒಂದು ಶಬ್ದ ಹೇಳು. ವಾರಗಳೆಷ್ಟು? ಚ ಅಕ್ಷರದ ಒಂದು ಶಬ್ದ ಹೇಳು. ಛತ್ರಿ ಚಳಿ ತ ಅಕ್ಷರದ ಒಂದು ಶಬ್ದ ಹೇಳು. ತಗಡಿ ತಿಂಗಳುಗಳೆಷ್ಟು? 12 ಬ ಅಕ್ಷರದ ಒಂದು ಶಬ್ದ ಹೇಳು. ಭರಣಿ ಸ್ವರಗಳೆಷ್ಟು? 30 ರ ಅಕ್ಷರದ ಒಂದು ಶಬ್ದ ಹೇಳು. ಬರಲ್ ದಿಕ್ಕುಗಳೆಷ್ಟು? 34 ವ ಅಕ್ಷರದ ಒಂದು ಶಬ್ದ ಹೇಳು. ವನ ವ್ಯಂಜನಗಳೆಷ್ಟು? 13 ಳ ಅಕ್ಷರದ ಒಂದು ಶಬ್ದ ಹೇಳು. ನೋತಲ ಅ ಅಕ್ಷರದ ಒಂದು ಶಬ್ದ ಹೇಳು. ಅರಸ ಟ ಅಕ್ಷರದ ಒಂದು ಶಬ್ದ ಹೇಳು. ಟಗರು ಋತುಗಳೆಷ್ಟು? 13 ಡ ಅಕ್ಷರದ ಒಂದು ಶಬ್ದ ಹೇಳು. ಟಮರು ಪಕ್ಷಗಳೆಷ್ಟು? 13 ನಿನ್ನ ಹೆಸರೇನು? ಕ ಅಕ್ಷರದ ಒಂದು ಶಬ್ದ ಹೇಳು. ಕಮಲ ಮ ಅಕ್ಷರದ ಒಂದು ಶಬ್ದ ಹೇಳು. ಬ ಅಕ್ಷರದ ಒಂದು ಶಬ್ದ ಹೇಳು. ಬಳೆ ಯ ಅಕ್ಷರದ ಒಂದು ಶಬ್ದ ಹೇಳು. ಯಂತ್ರ ವಾರಗಳೆಷ್ಟು? 12 ಚ ಅಕ್ಷರದ ಒಂದು ಶಬ್ದ ಹೇಳು. ಚಮಚ ತ ಅಕ್ಷರದ ಒಂದು ಶಬ್ದ ಹೇಳು. ತಕ್ಕಡಿ ತಿಂಗಳುಗಳೆಷ್ಟು? 12 ಬ ಅಕ್ಷರದ ಒಂದು ಶಬ್ದ ಹೇಳು. ಬಳೆ ಸ್ವರಗಳೆಷ್ಟು? 30 ರ ಅಕ್ಷರದ ಒಂದು ಶಬ್ದ ಹೇಳು. ರಂಗೋಲಿ ದಿಕ್ಕುಗಳೆಷ್ಟು? 4 ವ ಅಕ್ಷರದ ಒಂದು ಶಬ್ದ ಹೇಳು. ವಜ್ರ ವ್ಯಂಜನಗಳೆಷ್ಟು? 34 ಳ ಅಕ್ಷರದ ಒಂದು ಶಬ್ದ ಹೇಳು. ನಳ ಅ ಅಕ್ಷರದ ಒಂದು ಶಬ್ದ ಹೇಳು. ಅರಸ ಟ ಅಕ್ಷರದ ಒಂದು ಶಬ್ದ ಹೇಳು. ಟಕ್ಕೆ ಋತುಗಳೆಷ್ಟು? ಡ ಅಕ್ಷರದ ಒಂದು ಶಬ್ದ ಹೇಳು. ಡಕ್ಕೆ ಪಕ್ಷಗಳೆಷ್ಟು? 2 ನಿನ್ನ ಹೆಸರೇನು? ರೇಫ ಕ ಅಕ್ಷರದ ಒಂದು ಶಬ್ದ ಹೇಳು. ಕಮಲ ಮ ಅಕ್ಷರದ ಒಂದು ಶಬ್ದ ಹೇಳು. ಮಗು ಭ ಅಕ್ಷರದ ಒಂದು ಶಬ್ದ ಹೇಳು. ಭರಣಿ ಯ ಅಕ್ಷರದ ಒಂದು ಶಬ್ದ ಹೇಳು. ಯಂತ್ರ ವಾರಗಳೆಷ್ಟು? 12 ಚ ಅಕ್ಷರದ ಒಂದು ಶಬ್ದ ಹೇಳು. ಚೆಂಡು ತ ಅಕ್ಷರದ ಒಂದು ಶಬ್ದ ಹೇಳು. ತಬಾಳಿ ತಿಂಗಳುಗಳೆಷ್ಟು? 12 ಬ ಅಕ್ಷರದ ಒಂದು ಶಬ್ದ ಹೇಳು. ಬದನೆಕಾಯಿ ಸ್ವರಗಳೆಷ್ಟು? 30
ರ ಅಕ್ಷರದೊಂದು ಶಬ್ದ ಹೇಳು. ರಂಗೋಲಿ. ದಿಕ್ಕುಗಳು ಎಷ್ಟು? ದಿಕ್ಕುಗಳು ಓ ಅಕ್ಷರದೊಂದು ಶಬ್ದ ಹೇಳು. ವಜ್ರ. ವ್ಯಂಜನಗಳು ಎಷ್ಟು? ವ್ಯಂಜನಗಳು 12. ಳ ಅಕ್ಷರದೊಂದು ಶಬ್ದ ಹೇಳು. ನಳ. ಅ ಅಕ್ಷರದೊಂದು ಶಬ್ದ ಹೇಳು. ಅಮ್ಮ. ಟ ಅಕ್ಷರದೊಂದು ಶಬ್ದ ಹೇಳು. ಟಗರು. ಋತುಗಳು ಎಷ್ಟು? ಋತುಗಳು 6. ದ ಅಕ್ಷರದೊಂದು ಶಬ್ದ ಹೇಳು. ಡಮರು. ಪಕ್ಷಗಳು ಎಷ್ಟು? 2. ನಿನ್ನ ಹೆಸರೇನಪ್ಪ? ಆಫ್ರಿಕ. ಕ ಅಕ್ಷರದೊಂದು ಶಬ್ದ ಹೇಳು. ಮ ಅಕ್ಷರದೊಂದು ಶಬ್ದ ಹೇಳು. ಮನಿ. ಭ ಅಕ್ಷರದೊಂದು ಶಬ್ದ ಹೇಳು. ಬಳಿ. ಯ ಅಕ್ಷರದೊಂದು ಶಬ್ದ ಹೇಳು. ವಾರಗಳೆಷ್ಟು? ಛ ಅಕ್ಷರದೊಂದು ಶಬ್ದ ಹೇಳು. ಚಡಿ. ತ ಅಕ್ಷರದೊಂದು ಶಬ್ದ ಹೇಳು. ತಿಂಗಳುಗಳೆಷ್ಟು? ಬ ಅಕ್ಷರದೊಂದು ಶಬ್ದ ಹೇಳು. ಸ್ವರಗಳೆಷ್ಟು? ರ ಅಕ್ಷರದೊಂದು ಶಬ್ದ ಹೇಳು. ರವಿ. ದಿಕ್ಕುಗಳೆಷ್ಟು? ಓ ಅಕ್ಷರದೊಂದು ಶಬ್ದ ಹೇಳು. ವ್ಯಂಜನಗಳೆಷ್ಟು? ಳ ಅಕ್ಷರದೊಂದು ಶಬ್ದ ಹೇಳು. ಅ ಅಕ್ಷರದೊಂದು ಶಬ್ದ ಹೇಳು. ಟ ಅಕ್ಷರದೊಂದು ಶಬ್ದ ಹೇಳು. ಟಗರು. ಋತುಗಳೆಷ್ಟು? ಡ ಅಕ್ಷರದೊಂದು ಶಬ್ದ ಹೇಳು. ಡಮರು. ಪಕ್ಷಗಳೆಷ್ಟು? ನಿನ್ನ ಹೆಸರೇನವ? ಕ ಅಕ್ಷರದೊಂದು ಶಬ್ದ ಹೇಳು. ಕನಕ. ಮ ಅಕ್ಷರದೊಂದು ಶಬ್ದ ಹೇಳು. ಮನೆ. ಭ ಅಕ್ಷರದೊಂದು ಶಬ್ದ ಹೇಳು. ಮಳೆ. ಯ ಅಕ್ಷರದೊಂದು ಶಬ್ದ ಹೇಳು. ಯಂತ್ರ. ವಾರಗಳೆಷ್ಟು? ಚ ಅಕ್ಷರದೊಂದು ಶಬ್ದ ಹೇಳು. ತ ಅಕ್ಷರದೊಂದು ಶಬ್ದ ಹೇಳು. ತಗಡಿ. ತಿಂಗಳುಗಳೆಷ್ಟು? ಬ ಅಕ್ಷರದೊಂದು ಶಬ್ದ ಹೇಳು. ಬರಡಿ. ಸ್ವರಗಳೆಷ್ಟು? ರ ಅಕ್ಷರದೊಂದು ಶಬ್ದ ಹೇಳು. ರಂಗೋಲಿ. ದಿಕ್ಕುಗಳೆಷ್ಟು? ಚಾಟ್. ವ್ಯಂಜನಗಳೆಷ್ಟು? 12. ಓ ಅಕ್ಷರದೊಂದು ಶಬ್ದ ಹೇಳು. ಳ ಅಕ್ಷರದೊಂದು ಶಬ್ದ ಹೇಳು. ಅ ಅಕ್ಷರದೊಂದು ಶಬ್ದ ಹೇಳು. ಅರಸ. ಟ ಅಕ್ಷರದೊಂದು ಶಬ್ದ ಹೇಳು. ಮಗರು. ಋತುಗಳೆಷ್ಟು? ದ ಅಕ್ಷರದ ಒಂದು ಶಬ್ದ ಹೇಳು. ಡಮ. ಪಕ್ಷಗಳೆಷ್ಟು? ನಿನ್ನ ಹೆಸರೇನಪ್ಪ? ಶಿವರಾಜ್. ಕ ಅಕ್ಷರದ ಒಂದು ಶಬ್ದ ಹೇಳು. ಕಾಕಮಲ್ಲ. ಮ ಅಕ್ಷರದ ಒಂದು ಶಬ್ದ ಹೇಳು. ಮಗು. ಭ ಅಕ್ಷರದ ಒಂದು ಶಬ್ದ ಹೇಳು. ಬಲ. ಯ ಅಕ್ಷರದ ಒಂದು ಶಬ್ದ ಹೇಳು. ಯಂತ್ರ. ವಾರಗಳೆಷ್ಟು? 7. ಚ ಅಕ್ಷರದ ಒಂದು ಶಬ್ದ ಹೇಳು. ಚ. ತ ಅಕ್ಷರದ ಒಂದು ಶಬ್ದ ಹೇಳು. ತಿಂಗಳುಗಳೆಷ್ಟು? 12. ಬ ಅಕ್ಷರದ ಒಂದು ಶಬ್ದ ಹೇಳು. ಪಾಪ. ಸ್ವರಗಳೆಷ್ಟು? 13. ರ ಅಕ್ಷರದ ಒಂದು ಶಬ್ದ ಹೇಳು. ರಂಗೋಲಿ. ದಿಕ್ಕುಗಳೆಷ್ಟು? 12. ಓ ಅಕ್ಷರದ ಒಂದು ಶಬ್ದ ಹೇಳು. ವ್ಯಂಜನಗಳೆಷ್ಟು? 12. ಳ ಅಕ್ಷರದ ಒಂದು ಶಬ್ದ ಹೇಳು. ಅ ಅಕ್ಷರದ ಒಂದು ಶಬ್ದ ಹೇಳು. ಟ ಅಕ್ಷರದ ಒಂದು ಶಬ್ದ ಹೇಳು. ಋತುಗಳೆಷ್ಟು?
ಡ ಅಕ್ಷರದೊಂದು ಶಬ್ದ ಹೇಳು. ದೊಡ್ಡವರು. ಪಕ್ಷಗಳು ಎಷ್ಟು? 2. ನಿನ್ನ ಹೆಸರೇನವ? ಕ ಅಕ್ಷರದೊಂದು ಶಬ್ದ ಹೇಳು. ಕಮಲ. ಮ ಅಕ್ಷರದೊಂದು ಶಬ್ದ ಹೇಳು. ಭ ಅಕ್ಷರದೊಂದು ಶಬ್ದ ಹೇಳು. ಭರಣಿ. ಎ ಅಕ್ಷರದೊಂದು ಶಬ್ದ ಹೇಳು. ವಾರಗಳೆಷ್ಟು? 7. ಚ ಅಕ್ಷರದೊಂದು ಶಬ್ದ ಹೇಳು. ಚಮಚ. ಟ ಅಕ್ಷರದೊಂದು ಶಬ್ದ ಹೇಳು. ತಿಂಗಳುಗಳೆಷ್ಟು? 12. ಬ ಅಕ್ಷರದೊಂದು ಶಬ್ದ ಹೇಳು. ಸ್ವರಗಳೆಷ್ಟು? 7. ರ ಅಕ್ಷರದೊಂದು ಶಬ್ದ ಹೇಳು. ರಂಗೋಲಿ. ದಿಕ್ಕುಗಳೆಷ್ಟು? 7. ವ ಅಕ್ಷರದೊಂದು ಶಬ್ದ ಹೇಳು. ವ್ಯಂಜನಗಳೆಷ್ಟು? 7. ಳ ಅಕ್ಷರದೊಂದು ಶಬ್ದ ಹೇಳು. ಅ ಅಕ್ಷರದೊಂದು ಶಬ್ದ ಹೇಳು. ಟ ಅಕ್ಷರದೊಂದು ಶಬ್ದ ಹೇಳು. ಟಗರು. ಋತುಗಳೆಷ್ಟು? ಡ ಅಕ್ಷರದೊಂದು ಶಬ್ದ ಹೇಳು. ಪಕ್ಷಗಳೆಷ್ಟು? 7. ನಿನ್ನ ಹೆಸರೇನಪ್ಪ? ಅಲ್ಲಿ ಕೇಳ್ತಾವ ಹೇಳು. ನಿನ್ನ ಹೆಸರೇನಪ್ಪ? ಶಿಲಂಗೋಳ. ಕ ಅಕ್ಷರದೊಂದು ಶಬ್ದ ಹೇಳು. ಕಮಲ. ಮ ಅಕ್ಷರದೊಂದು ಶಬ್ದ ಹೇಳು. ಮೊಗು. ಭ ಅಕ್ಷರದೊಂದು ಶಬ್ದ ಹೇಳು. ಬೋಬಳೆ. ಎ ಅಕ್ಷರದ ಒಂದು ಶಬ್ದ ಹೇಳು. ಯಂತ್ರ. ವಾರಗಳೆಷ್ಟು? 12. ಚ ಅಕ್ಷರದ ಒಂದು ಶಬ್ದ ಹೇಳು. ಚೆಂಡು. ತ ಅಕ್ಷರದ ಒಂದು ಶಬ್ದ ಹೇಳು. ತೋತಕಡಿ. ತಿಂಗಳುಗಳೆಷ್ಟು? ಭ ಅಕ್ಷರದ ಒಂದು ಶಬ್ದ ಹೇಳು. ಬೋಬಳೆ. ಸ್ವರಗಳೆಷ್ಟು? 12. ರ ಅಕ್ಷರದ ಒಂದು ಶಬ್ದ ಹೇಳು. ರಂಗೋಲಿ. ದಿಕ್ಕುಗಳೆಷ್ಟು? ಓ ಅಕ್ಷರದ ಒಂದು ಶಬ್ದ ಹೇಳು. ಗೋಚರ. ವ್ಯಂಜನಗಳೆಷ್ಟು? 12. ಳ ಅಕ್ಷರದ ಒಂದು ಶಬ್ದ ಹೇಳು. ನತ್ತೋಳ. ಳ ಅ ಅಕ್ಷರದ ಒಂದು ಶಬ್ದ ಹೇಳು. ಹಂಸ. ಟ ಅಕ್ಷರದ ಒಂದು ಶಬ್ದ ಹೇಳು. ತೋಟಗಾರು. ಋತುಗಳೆಷ್ಟು? ಡ ಅಕ್ಷರದ ಒಂದು ಶಬ್ದ ಹೇಳು. ದೊಡೋತೆ. ಪಕ್ಷಗಳೆಷ್ಟು? ನಿನ್ನ ಹೆಸರೇನಪ್ಪ? ಸರ. ಕ ಅಕ್ಷರದ ಒಂದು ಶಬ್ದ ಹೇಳು. ಕಮಲ. ಮ ಅಕ್ಷರದ ಒಂದು ಶಬ್ದ ಹೇಳು. ಬ ಅಕ್ಷರದ ಒಂದು ಶಬ್ದ ಹೇಳು. ಎ ಅಕ್ಷರದ ಒಂದು ಶಬ್ದ ಹೇಳು. ವಾರಗಳೆಷ್ಟು? 7. ಚ ಅಕ್ಷರದ ಒಂದು ಶಬ್ದ ಹೇಳು. ತ ಅಕ್ಷರದ ಒಂದು ಶಬ್ದ ಹೇಳು. ಕಮಲ. ತಿಂಗಳುಗಳೆಷ್ಟು? 12. ಬ ಅಕ್ಷರದ ಒಂದು ಶಬ್ದ ಹೇಳು. ಸ್ವರಗಳೆಷ್ಟು? 7. ರ ಅಕ್ಷರದ ಒಂದು ಶಬ್ದ ಹೇಳು. ದಿಕ್ಕುಗಳೆಷ್ಟು? ಓ ಅಕ್ಷರದ ಒಂದು ಶಬ್ದ ಹೇಳು. ವ್ಯಂಜನಗಳೆಷ್ಟು? 2. ಳ ಅಕ್ಷರದ ಒಂದು ಶಬ್ದ ಹೇಳು. ನಳ. ಅ ಅಕ್ಷರದ ಒಂದು ಶಬ್ದ ಹೇಳು. ಹಡಗು. ತ ಅಕ್ಷರದ ಒಂದು ಶಬ್ದ ಹೇಳು. ಟಗರು. ಋತುಗಳೆಷ್ಟು? ಡ ಅಕ್ಷರದ ಒಂದು ಶಬ್ದ ಹೇಳು. ಡಮರು. ಪಕ್ಷಗಳೆಷ್ಟು? ನಿನ್ನ ಹೆಸರೇನಪ್ಪ? ಮೊಹಮ್ಮದ್ ಜಹೀರ್. ಕ ಅಕ್ಷರದ ಒಂದು ಶಬ್ದ ಹೇಳು. ಗೋ ಕಮಲ. ಗೋಗಡ. ಮ ಅಕ್ಷರದ ಒಂದು ಶಬ್ದ ಹೇಳು. ಗೋ ಖಡಗ. ಗೋಗಡ. ಭ ಅಕ್ಷರದ ಒಂದು ಶಬ್ದ ಹೇಳು. ಗೋ ಗಂಟೆ. ಎ ಅಕ್ಷರದ ಒಂದು ಶಬ್ದ ಹೇಳು.
ವಾರಗಳೆಷ್ಟು? 12. ಚ ಅಕ್ಷರದ ಒಂದು ಶಬ್ದ ಹೇಳು. ತ ಅಕ್ಷರದ ಒಂದು ಶಬ್ದ ಹೇಳು. ತಿಂಗಳುಗಳು ಎಷ್ಟು? 12. ಬ ಅಕ್ಷರದ ಒಂದು ಶಬ್ದ ಹೇಳು. ಸ್ವರಗಳೆಷ್ಟು? 14. ರ ಅಕ್ಷರದ ಒಂದು ಶಬ್ದ ಹೇಳು. ದಿಕ್ಕುಗಳೆಷ್ಟು? 12. ಓ ಅಕ್ಷರದ ಒಂದು ಶಬ್ದ ಹೇಳು. ವ್ಯಂಜನಗಳೆಷ್ಟು? 4. ಳ ಅಕ್ಷರದ ಒಂದು ಶಬ್ದ ಹೇಳು. ಅ ಅಕ್ಷರದ ಒಂದು ಶಬ್ದ ಹೇಳು. ಕ ಅಕ್ಷರದ ಒಂದು ಶಬ್ದ ಹೇಳು. ಋತುಗಳೆಷ್ಟು? 4. ಡ ಅಕ್ಷರದ ಒಂದು ಶಬ್ದ ಹೇಳು. ಪಕ್ಷಗಳೆಷ್ಟು? 4. ನಿನ್ನ ಹೆಸರೇನವ್ವ? ಜಿಯಾ. ಸಂಜೆ, ಸಾಯಂಕಾಲ. ನಿಮಿರು, ನೆಟ್ಟನೀರು. ವಿಜೇತರು, ಗೆದ್ದವರು. ಹೆಸಳು, ಹೂವಿನ ದಳ. ಸುಭಾಷಿತ, ಒಳ್ಳೆಯ ಮಾತು. ಲಾಟಿ, ಬಿದರಿನ ಕೋಲು. ಪತಾಕೆ, ಬಾವುಟ. ಒಡನಾಟ, ಸಹವಾಸ. ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ಕರೆಸಿದರು. ಗುಪ್ತ. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು. ಬಂಡೇಳು. ದಂಡ. ಕಿಚ್ಚು. ಬೆಂಕಿ. ಉಳಿವು. ದಂಡ. ಉಳಿವು ಇಂಟು ಅಳಿವು. ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ವಸ್ತ್ರ. ಬಟ್ಟೆ ಅರಿವೆ. ಉತ್ತಮ. ಶ್ರೇಷ್ಠ. ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ತಾಯಿ ಈ ಪದದ ಸಮಾನಾರ್ಥಕ ಪದ. ತಂದೆ. ಮಾತೆ. ಮಾತೆ ಜನನಿ. ನಿನ್ನ ಹೆಸರೇನಪ್ಪ? ಸಂಜೆ, ಸಾಯಂಕಾಲ. ನಿಮಿರು, ನೆಟ್ಟಗೆ ವಿಜೇತರು, ಗೆದ್ದವರು. ಹೆಸಳು, ಹೂವಿನ ದಳ. ಸುಭಾಷಿತ, ಒಳ್ಳೆಯ ಮಾತು. ಲಾಟಿ, ಬಿದಿರಿನ ಕೋಲು. ಪತಾಕೆ, ಬಾವುಟ. ಒಡನಾಟ, ಸಹವಾಸ. ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಗುಪ್ತ. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಪ್ರೇಮ ಪ್ರಾಣ. ಬಂಡೇಳು. ಡಂಗೆ. ಕಿಚ್ಚು. ಉಳಿವು ಇಂಟು ಅಳಿವು. ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಬಟ್ಟೆ ಅರಿವೆ. ಉತ್ತಮ. ಶ್ರೇಷ್ಠ. ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಸಮರ್. ಸಂಜೆ, ಸಾಯಂಕಾಲ. ನಿಮಿರು, ನೆಟ್ಟಗೆ ವಿಜೇತರು, ಗೆದ್ದವರು. ಹೆಸಳು, ಹೂವಿನ ದಳ. ಸುಭಾಷಿತ, ಒಳ್ಳೆಯ ಮಾತು. ಲಾಟಿ, ಬಿದಿರಿನ ಕೋಲು. ಪತಾಕೆ, ಒಡನಾಟ, ಕೇರಿ. ಹೂವಿನ ದಳ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು. ಕಿಚ್ಚು. ಉಳಿವು ಇಂಟು ಅಳಿವು. ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಉತ್ತಮ. ಜೋಗ ಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಸಂಜೆ, ಸಾಯಂಕಾಲ. ನಿಮಿರು, ಮುಂಜಾನೆ. ನೀರು. ನೆಟ್ಟಗೆ ನೀರು. ವಿಜೇತರು, ಗೆದ್ದವರು. ಹೆಸಳು, ಹೂವಿನ ದಳ. ಸುಭಾಷಿತ, ಒಳ್ಳೆಯ ಮಾತು. ಲಾಟಿ, ಬಿದಿರಿನ ಕೋಲು. ಪತಾಕೆ,
ಬಾವುಟ ಒಡನಾಟ, ಸವಾಸ ಕೇರಿ. ಓಣಿ ನಮ್ಮ ನಾಡಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಗುಂಪು ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು, ಕಿಚ್ಚು, ಬೆಂಕ್ ಉಳಿವು 8. ಅಳಿವು ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಬಟ್ಟೆ ಹರಿ ಉತ್ತಮ. ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ತಾಯಿ ಈ ಪದದ ಸಮಾನಾರ್ಥಕ ಪದ. ತಾಯಿ ತಂದೆ. ನಿನ್ನ ಹೆಸರೇನಪ್ಪ? ಅಬ್ದುಲ್. ಸಂಜೆ, ಸಾಯಂಕಾಲ ನಿಮಿರು, ನಟ್ಟಗನಿಲು ವಿಜೇತರು, ಗೆದ್ದರು ಹೆಸಳು, ಹೂವಿಂದ ಸುಭಾಷಿತ. ಲಾಟಿ, ಬೀಜಂಕು ಬೀದಿನ ಕಟಕಿ ಪತಾಕೆ, ಬಾವುಟ ಒಡನಾಟ, ಓಣಿ ಓಣಿ ಕೇರಿ. ನಮ್ಮ ನಾಡಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು, ಕಿಚ್ಚು, ಉಳಿವು 8. ಅಳಿವು ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಉತ್ತಮ. ಜೋಗ ಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಸಂಜೆ, ನಿಮಿರು, ವಿಜೇತರು, ಹೆಸಳು, ಹೂವಿಂದಲ ಸುಭಾಷಿತ. ಲಾಟಿ, ಪತಾಕೆ, ಬಾವುಟ ಒಡನಾಟ, ಕೇರಿ. ನಮ್ಮ ನಾಡಹಬ್ಬ ಯಾವುದು? ಈಸೂರು ಯಾವ ಜಿಲ್ಲೆಯಲ್ಲಿದೆ? ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು, ಕಿಚ್ಚು, ಉಳಿವು 8. ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಉತ್ತಮ. ಜೋಗ ಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಸಂಜೆ, ಸಾಯಂಕಾಲ ನಿಮಿರು, ನಟ್ಟಗನಿಲು ವಿಜೇತರು, ಗೆದ್ದವರು ಹೆಸಳು, ಹೂವಿಂದ ಸುಭಾಷಿತ. ಒಳ್ಳೆಯ ಮಾತು ಲಾಟಿ, ಅದಿರಿನ ಕೋಲು ಪತಾಕೆ, ಬಾವುಟ ಒಡನಾಟ, ಕೇರಿ. ಓಣಿ ನಮ್ಮ ನಾಡಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಗುಂಪು ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು, ಕಿಚ್ಚು, ಉಳಿವು 8. ಅಳಿವು ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಉತ್ತಮ. ಜೋಗ ಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಫೈಜಲ್. ಸಂಜೆ, ಸಾಯಂಕಾಲ ನಿಮಿರು, ನಟ್ಟಗನಿಲು ವಿಜೇತರು, ಗೆದ್ದವರು ಹೆಸಳು, ಹೂವಿನ ಸುಭಾಷಿತ. ಒಳ್ಳೆಯ ಮಾತು ಲಾಟಿ, ಬಿದರನ ಕೋಲು ಪತಾಕೆ, ಬಾವುಟ ಒಡನಾಟ, ಸಹವಾಸ
ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು? ಗುಪ್ತ. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು? ಬಂಡೇಳು. ಕಿಚ್ಚು. ಉಳಿವು ಇಂಟು ವಸ್ತ್ರ ಈ ಪದದ ಸಮಾನಾರ್ಥಕ ಪದ? ಉತ್ತಮ. ಶ್ರೇಷ್ಠ. ಜೋಗ ಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ? ನಿನ್ನ ಹೆಸರೇನವ? ಸಂಜೆ. ಸಾಯಂಕಾಲ. ನಿಮಿರು. ನೆಟ್ಟಿಗೆ ನಿಲ್ಲು. ವಿಜೇತರು. ಗೆದ್ದವರು. ಹೆಸಳು. ಹೂವಿನ ದಳ. ಸುಭಾಷಿತ. ಒಳ್ಳೆಯ ಮಾತು. ಲಾಟಿ. ಬಿದಿರಿನ ಕೋಲು. ಪತಾಕೆ. ಬಾವುಟ. ಒಡನಾಟ. ಸಹವಾಸ. ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು? ಗುಪ್ತ. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು? ದೇವ. ಬಂಡೇಳು. ಬಂಡೇರು. ಕಿಚ್ಚು. ಬೆಂಕಿ. ಉಳಿವು ಇಂಟು ಅಳಿವುಗಳು. ವಸ್ತ್ರ ಈ ಪದ ಸಮಾನಾರ್ಥಕ ಪದ? ಬಟ್ಟೆ ಅರಿವೆ. ಉತ್ತಮ. ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ತಾಯಿ ಈ ಪದದ ಸಮಾನಾರ್ಥಕ ಪದ? ಮಾತೆ. ಜನನಿ. ನಿನ್ನ ಹೆಸರೇನವ? ಸಂಜೆ. ಸಾಯಂಕಾಲ. ನಿಮಿರು. ನೆಟ್ಟಿಗೆ ನಿಲ್ಲು. ವಿಜೇತರು. ಗೆದ್ದವರು. ಹೆಸಳು. ಹೂವಿನ ದಳ. ಸುಭಾಷಿತ. ಒಳ್ಳೆಯ ಮಾತು. ಲಾಟಿ. ಬಿದಿರಿನ ಕೋಲು. ಪತಾಕೆ. ಬಾವುಟ. ಒಡನಾಟ. ಸಹವಾಸ. ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು? ಗುಪ್ತ. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು? ದೇಶ ಪ್ರೇಮ. ಬಂಡೇಳು. ದಾಗ್ಗೆ. ಕಿಚ್ಚು. ಬೆಂಕಿ. ಉಳಿವು ಇಂಟು ಅಳಿವು. ವಸ್ತ್ರ ಈ ಪದ ಸಮಾನಾರ್ಥಕ ಪದ? ಅರುವೆ. ಬಟ್ಟೆ. ಉತ್ತಮ. ಶ್ರೇಷ್ಠ. ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ತಾಯಿ ಈ ಪದದ ಸಮಾನಾರ್ಥಕ ಪದ? ನಿನ್ನ ಹೆಸರೇನವ? ಸಂಜೆ. ಸಾಯಂಕಾಲ. ನಿಮಿರು. ನೆಟ್ಟಗೆ ನಿಲ್ಲು. ವಿಜೇತರು. ಗೆದ್ದವರು. ಹೆಸಳು. ಹೂವಿನ ದಳ. ಸುಭಾಷಿತ. ಒಳ್ಳೆಯ ಮಾತು. ಲಾಟಿ. ಬಿದಿರಿನ ಕೋಲು. ಪತಾಕೆ. ಬಾವುಟ. ಒಡನಾಟ. ಸಹವಾಸ. ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು? ಗುಪ್ತ. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು? ದೇಶ ಪ್ರೇಮ. ಬಂಡೇಳು. ದಂಗೆ. ಕಿಚ್ಚು. ಕಿಚ್ಚು. ಬೆಂಕಿ. ಉಳಿವು ಇಂಟು ಅಳಿವು. ವಸ್ತ್ರ ಈ ಪದ ಸಮಾನಾರ್ಥಕ ಪದ? ಅರುವೆ. ಬಟ್ಟೆ. ಉತ್ತಮ. ಶ್ರೇಷ್ಠ. ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ತಾಯಿ ಈ ಪದದ ಸಮಾನಾರ್ಥಕ ಪದ? ನಿನ್ನ ಹೆಸರೇನವ? ಸಂಜೆ. ಸಾಯಂಕಾಲ. ನಿಮಿರು. ನೆಟ್ಟಿಗೆ ನಿಲ್ಲು. ವಿಜೇತರು. ಗೆದ್ದವರು. ಹೆಸಳು. ಹೂವಿನ ದಳ. ಸುಭಾಷಿತ. ಒಳ್ಳೆಯ ಮಾತು. ಲಾಟಿ. ಬಿದಿರಿನ ಕೋಲು. ಪತಾಕೆ. ಬಾವುಟ. ಒಡನಾಟ. ಸಹವಾಸ. ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು? ಗುಂಪೆ. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು? ಬಂಡೇಳು. ಬೆಂಕಿ. ಕಿಚ್ಚು. ಕಿಚ್ಚು. ಬೆಂದೆ. ಉಳಿವು ಇಂಟು ಅಳಿವು. ವಸ್ತ್ರ ಈ ಪದದ ಸಮಾನಾರ್ಥಕ ಪದ? ಬಟ್ಟೆ ಅರಿವೆ. ಉತ್ತಮ. ಉತ್ತಮ. ಜೋಗ ಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ?
ನಿನ್ನ ಹೆಸರೇನವ? ಸಂಜೆ, ಸಾಯಂಕಾಲ, ನಿಮಿರು, ನೆಟ್ಟಗೆ ನೀರು, ವಿಜೇತರು, ಗೆದ್ದವರು, ಹೆಸಳು, ಹೂವಿನ ದಳ, ಸುಭಾಷಿತ, ಒಳ್ಳೆಯ ಮಾತು, ಲಾಟಿ, ಬಿದಿರಿನ ಕೋಲು, ಪತಾಕೆ, ಬಾವುಟ, ಒಡನಾಟ, ಸಹವಾಸ, ಕೇರಿ. ಹೋಳಿ, ನಮ್ಮ ನಾಡ ಹಬ್ಬ ಯಾವುದು? ದಸರಾ, ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಗುಂಪು, ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು, ಕಿಚ್ಚು, ಬೆಂಕಿ, ಉಳಿವು ಇಂಟು, ಅಳಿವು, ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಬಟ್ಟೆ ಅರುವೆ, ಉತ್ತಮ, ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ, ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಅಕ್ಕಿ, ಸಂಜೆ, ಸಾಯಂಕಾಲ, ನಿಮಿರು, ನೆಟ್ಟಗೆ ನೀರು, ವಿಜೇತರು, ಗೆದ್ದವರು, ಹೆಸಳು, ಹೂವಿನ ದಳ, ಸುಭಾಷಿತ, ಒಳ್ಳೆಯ ಮಾತು, ಲಾಟಿ, ಬಿದಿರಿನ ಕೋಲು, ಪತಾಕೆ, ಬಾವುಟ, ಒಡನಾಟ, ಸಹವಾಸ, ಕೇರಿ. ಹೋಳಿ, ನಮ್ಮ ನಾಡ ಹಬ್ಬ ಯಾವುದು? ದಸರಾ, ಮೈಸೂರು ಯಾವ ಜಿಲ್ಲೆಯಲ್ಲಿದೆ? ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಗುಪ್ತ, ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು, ಕಿಚ್ಚು, ಬೆಂಕಿ, ಉಳಿವು ಇಂಟು, ಅಳಿವು, ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಬಟ್ಟೆ ಅರಿವೆ, ಉತ್ತಮ, ಶ್ರೇಷ್ಠ, ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ತಾಯಿ ಈ ಪದದ ಸಮಾನಾರ್ಥಕ ಪದ. ಅಪ್ಪ, ನಾಗರಾಜ್, ಸಂಜೆ, ಸಾಯಂಕಾಲ, ನಿಮಿರು, ನೆಟ್ಟಗೆ ನೀರು, ವಿಜೇತರು, ಗೆದ್ದವರು, ಹೆಸಳು, ಹೂವಿನ ದಳ, ಸುಭಾಷಿತ, ಒಳ್ಳೆಯ ಮಾತು, ಲಾಟಿ, ಬಿದಿರಿನ ಕೋಲು, ಪತಾಕೆ, ಬಾವುಟ, ಒಡನಾಟ, ಸಹವಾಸ, ಕೇರಿ. ಹೋಳಿ, ನಮ್ಮ ನಾಡ ಹಬ್ಬ ಯಾವುದು? ದಸರಾ, ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಗುಪ್ತ, ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು, ಕಿಚ್ಚು, ಬೆಂಕಿ, ಉಳಿವು ಇಂಟು, ಅಳಿವು, ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಬಟ್ಟೆ ಅರಿವೆ, ಉತ್ತಮ, ಶ್ರೇಷ್ಠ, ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಮಲ್ಲಿಕಾರ್ಜುನ, ಸಂಜೆ, ಸಾಯಂಕಾಲ, ನಿಮಿರು, ನೆಟ್ಟಗೆ ನೀರು, ವಿಜೇತರು, ಗೆದ್ದವರು, ಹೆಸಳು, ಹೂವಿನ ದಳ, ಸುಭಾಷಿತ, ಒಳ್ಳೆಯ ಮಾತು, ಲಾಟಿ, ಬಿದಿರಿನ ಕೋಲು, ಪತಾಕೆ, ಬಾವುಟ, ಒಡನಾಟ, ಸಹವಾಸ, ಕೇರಿ. ಹೋಳಿ, ನಮ್ಮ ನಾಡ ಹಬ್ಬ ಯಾವುದು? ದಸರಾ, ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಬಂಡೇಳು, ಕಿಚ್ಚು, ಉಳಿವು, ಅಳಿವು, ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಬಟ್ಟೆ ಅರಿವು, ಉತ್ತಮ, ಜೋಗ ಜಲಪಾತ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಸಮ, ಸಂಜೆ, ಸಾಯಂಕಾಲ, ನಿಮಿರು, ನೆಟ್ಟಗೆ ನೀರು, ವಿಜೇತರು, ಗೆದ್ದವರು, ಹೆಸಳು, ಹೂವಿನ ದಳ, ಸುಭಾಷಿತ, ಬಾವುಟ, ಲಾಟಿ, ಬಿದಿರಿನ ಕೋಲು, ಪತಾಕೆ, ಬಾವುಟ, ಒಡನಾಟ, ಸಹವಾಸ, ಕೇರಿ. ಹೋಳಿ, ನಮ್ಮ ನಾಡ ಹಬ್ಬ ಯಾವುದು? ದಸರಾ, ಈಸೂರು ಯಾವ ಜಿಲ್ಲೆಯಲ್ಲಿದೆ? ಸೋಮವಾರ, ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು.
ಬಂಡೇಳು, ಕಿಚ್ಚು, ಉಳಿವು ಇಂಟು ಅಳಿವು. ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಬಟ್ಟೆ ಹರಿವೆ. ಉತ್ತಮ, ಜೋಗಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಸಂಜೆ, ಸಾಯಂಕಾಲ. ನಿಮಿರು, ನಟನೆ. ವಿಜೇತರು, ಗೆದ್ದು. ಎಸಳು, ಹೂವಿನ ದಳ. ಸುಭಾಷಿತ, ಹೊಳೆಯ ಮಾತು. ಲಾಠಿ, ಬೆದರಿನ ಕೋಲು. ಪತಾಕೆ, ಒಡನಾಟ, ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಗುಂಪು. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿಗೆದ್ದಿತು. ಬಂಡೇಳು, ಕಿಚ್ಚು, ಬೆಂಕಿ. ಉಳಿವು ಇಂಟು ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಉತ್ತಮ, ಜೋಗಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಸಂಜೆ, ಸಾಯಂಕಾಲ. ನಿಮಿರು, ನಟನೆ. ನೀರು. ವಿಜೇತರು, ಗೆದ್ದು. ಎಸಳು, ಹೂವಿನ ದಳ. ಸುಭಾಷಿತ, ಲಾಠಿ, ಬೆದರಿನ ಕೋಲು. ಪತಾಕೆ, ಬಾವುಟ. ಒಡನಾಟ, ಸಹವಾಸ. ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿಗೆದ್ದಿತು. ಬಂಡೇಳು, ಕಿಚ್ಚು, ಉಳಿವು ಇಂಟು ಹಳೆಯ. ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಉತ್ತಮ, ಜೋಗಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ. ನಿನ್ನ ಹೆಸರೇನಪ್ಪ? ಶಿವರಾಜ್. ಸಂಜೆ, ಸಾಯಂಕಾಲ. ನಿಮಿರು, ನಟನೆ. ವಿಜೇತರು, ಗೆದ್ದವರು. ಎಸಳು, ಹೂವಿನ ದಳ. ಸುಭಾಷಿತ, ಹೊಳೆಯ ಮಾತು. ಲಾಠಿ, ಬೆದರಿನ ಕೋಲು. ಪತಾಕೆ, ಬಾವುಟ. ಒಡನಾಟ, ಸಹವಾಸ. ಕೇರಿ. ಓಣಿ. ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿಗೆದ್ದಿತು. ಬಂಡೇಳು, ಕಿಚ್ಚು, ಬೆಂಕಿ. ಉಳಿವು ಇಂಟು ಹರಿವೆ. ವಸ್ತ್ರ ಈ ಪದದ ಸಮಾನಾರ್ಥಕ ಪದ. ಉತ್ತಮ, ಜೋಗಜಲಪಾತ ಎಲ್ಲಿದೆ? ತಾಯಿ ಈ ಪದದ ಸಮಾನಾರ್ಥಕ ಪದ. ಹೆಸರೇನವ? ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್. ಕಂದ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ವಿದ್ಯಾಸಾಗರ. ಕೊಂಡಾಣ ದುರ್ಗ ಯಾರ ವಶದಲ್ಲಿದೆ? ಮೊಘಲರ ವಶದಲ್ಲಿ. ಬಿಸಿಲ ಜಳಕ್ಕೆ ನೀರು ಏನಾಯ್ತು? ಆವಿಯಾಯಿತು. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಎರೆಹುಳು. ಜಗತ್ತನ್ನು ಬೆಳಗುವವರು ಯಾರು? ಸೂರ್ಯ. ರಾಗಿ ಹೇಗೆ ಉದುರುತ್ತದೆ? ಜಲ್ಲ ಜಲ್ಲಾನಿ. ಅಮ್ಮನಿಗೆ ಕಾಗದ ಬರೆದವರು ಯಾರು? ಉಲ್ಲಾಸ. ಸಮಾಚಾರ ಈ ಪದದ ಅರ್ಥ. ವಿಷಯ. ಪಲ್ಲಕ್ಕಿ ಈ ಪದದ ಅರ್ಥ. ಮೆನೆ ಡೋಲಿ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಒಂದು ಊರಿನಲ್ಲಿ. ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಅಜ್ಜಿಯ ತೋಟಕ್ಕೆ. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮಳೆಯನ್ನು. ಗೌರವ ಇಂಟು ಅಗೌರವ. ಪ್ರಣಾಮ ಈ ಪದದ ಅರ್ಥ. ನಮಸ್ಕಾರ. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ತೆನಾಲಿ ರಾಮಕೃಷ್ಣ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡಕ್ಕಾಗಿ. ಪೀಠ ಈ ಪದದ ಅರ್ಥ. ಆಸನ. ಕಲಿ ಈ ಪದದ ಅರ್ಥ. ವೀರ. ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ಅಲ್ಲಿ ನಡೆಯಿತು. ರಾಯಗಢ. ನಿನ್ನ ಹೆಸರೇನವ? ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್. ಕನ್ನಡ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ವಿದ್ಯಾಸಾಗರ. ಕೊಂಡಾಣ ದುರ್ಗ ಯಾರ ವಶದಲ್ಲಿದೆ?
ಮೊಘಲ ವರ್ಷದಲ್ಲಿ ಬಿಸಿಲ ಜಳಕ್ಕೆ ನೀರು ಏನಾಯ್ತು? ಆವಿಯಾಯಿತು. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಎರೆಹುಳ. ಜಗತ್ತನ್ನು ಬೆಳಗುವವರು ಯಾರು? ಸೂರ್ಯ. ರಾಗಿ ಹೇಗೆ ಉದುರುತ್ತದೆ? ಜಲ್ಲದಲ್ಲಿ. ಅಮ್ಮನಿಗೆ ಕಾಗದ ಬರೆದವರು ಯಾರು? ಉಲ್ಲಾಸ. ಸಮಾಚಾರ ಈ ಪದದ ಅರ್ಥ. ವಿಷಯ. ಪಲ್ಲಕ್ಕಿ ಈ ಪದದ ಅರ್ಥ. ಮನೆ ಡೋರಿ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಒಂದು ಊರಲ್ಲಿ. ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಅಜ್ಜಿಯ ತೋಟಕ್ಕೆ. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮಳೆಯ ನೀರು. ಗೌರವ ಇಂಟು ಅಗೌರವ. ಪ್ರಣಾಮ ಈ ಪದದ ಅರ್ಥ. ನಮಸ್ಕಾರ. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ತೆನಾಲಿ ರಾಮಕೃಷ್ಣ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದಕ್ಕಾಗಿ ಹೋರಾಡಬೇಕು. ಪೀಠ ಈ ಪದದ ಅರ್ಥ. ಆಸನ. ಕಲಿ ಈ ಪದದ ಅರ್ಥ. ವೀರ. ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು. ರಾಯಗಢ. ನಿನ್ನ ಹೆಸರೇನಪ್ಪ? ಸಾತ್ವಿಕ್. ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್. ಕಂದ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ವಿದ್ಯಾಸಾಗರ. ಕೊಂಡಾಣದುರ್ಗ ಯಾರ ವಶದಲ್ಲಿದೆ? ಮೊಘಲರ ವಶದಲ್ಲಿ. ಬಿಸಿಲ ಜಳಕ್ಕೆ ನೀರು ಏನಾಯ್ತು? ಆವಿಯಾಯಿತು. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಎರೆಹುಳ. ಜಗತ್ತನ್ನು ಬೆಳಗುವವರು ಯಾರು? ಸೂರ್ಯ. ರಾಗಿ ಹೇಗೆ ಉದುರುತ್ತದೆ? ಜಲ್ಲನೆ. ಅಮ್ಮನಿಗೆ ಕಾಗದ ಬರೆದವರು ಯಾರು? ಉಲ್ಲಾಸ. ಸಮಾಚಾರ ಈ ಪದದ ಅರ್ಥ. ವಿಷಯ. ಪಲ್ಲಕ್ಕಿ ಈ ಪದದ ಅರ್ಥ. ಮನೆ ಡೋಲಿ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಒಂದು ಊರು. ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಅಜ್ಜಿಯ ತೋಟಕ್ಕೆ. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮಳೆಯ. ಗೌರವ ಇಂಟು ಅಗೌರವ. ಪ್ರಣಾಮ ಈ ಪದದ ಅರ್ಥ. ನಮಸ್ಕಾರ. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ತೆನಾಲಿ ರಾಮಕೃಷ್ಣ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡಕ್ಕಾಗಿ. ಪೀಠ ಈ ಪದದ ಅರ್ಥ. ಆಸನ. ಕಲಿ ಈ ಪದದ ಅರ್ಥ. ವೀರ. ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು. ರಾಯಗಢ. ನಿಮ್ಮ ಹೆಸರೇನಪ್ಪ? ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್. ಕಲಿಯಾಗಿರ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ವಿದ್ಯಾಸಾಗರ. ಕೊಂಡಾಣದುರ್ಗ ಯಾರ ವಶದಲ್ಲಿದೆ? ಮೊಘಲರ. ಬಿಸಿಲ ಜಳಕ್ಕೆ ನೀರು ಏನಾಯಿತು? ಆವಿಯಾಯಿತು. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಎರೆಹುಳ. ಜಗತ್ತನ್ನು ಬೆಳಗುವವರು ಯಾರು? ಸೂರ್ಯ. ರಾಗಿ ಹೇಗೆ ಉದುರುತ್ತದೆ? ಅಮ್ಮನಿಗೆ ಕಾಗದ ಬರೆದವರು ಯಾರು? ಉಲ್ಲಾಸ. ಸಮಾಚಾರ ಈ ಪದದ ಅರ್ಥ. ಪಲ್ಲಕ್ಕಿ ಈ ಪದದ ಅರ್ಥ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಅಜ್ಜಿಯ ತೋಟಕ್ಕೆ. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಗೌರವ ಇಂಟು ಅಗೌರವ. ಪ್ರಣಾಮ ಈ ಪದದ ಅರ್ಥ. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ತೆನಾಲಿ ರಾಮಕೃಷ್ಣ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡಮ್ಮನ ಹರಕೆ. ಪೀಠ ಈ ಪದದ ಅರ್ಥ. ಕಲಿ ಈ ಪದದ ಅರ್ಥ. ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು. ಹೆಸರೇನಪ್ಪ? ನಿಸಾರ್. ನೇಗಿಲು ಈ ಪದದ ಅರ್ಥ. ಗೆಳೆಯರು ಎಲ್ಲಿ ಸ್ನಾನ ಮಾಡಿದರು? ನದಿಯಲ್ಲಿ. ಕಾಡಿನ ಅಧಿಪತಿ ಯಾರು? ಆನೆ. ಗಿಡ ಮರ ಪದ್ಯದ ಲೇಖಕರು ಯಾರು? ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಪಗಡೆ ಈ ಪದದ ಅರ್ಥ. ಆಳುಕೊಂಪೆ ಈ ಪದದ ಅರ್ಥ. ಹುಸಿ ಈ ಪದದ ಅರ್ಥ. ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಏನು? ಹೊಟ್ಟೆಗನ್ನ ಈ ಪದದ ಅರ್ಥ. ಕೈಯ ತುಂಬ ಏನು ಬೇಕು? ಕೆಲಸ. ದ್ರವ್ಯ ಈ ಪದದ ಅರ್ಥ. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಆಸ್ಪದ ಈ ಪದದ ಅರ್ಥ. ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ.
ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಮಧುಫಲ ಈ ಪದದ ಅರ್ಥ. ರಾಜನು ಯಾರನ್ನು ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನು. ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು? ತರ್ಕ ಈ ಪದದ ಅರ್ಥ. ನಿನ್ನ ಹೆಸರೇನಪ್ಪ? ನೇಗಿಲು ಈ ಪದದ ಅರ್ಥ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ಕಾಡಿನ ಅಧಿಪತಿ ಯಾರು? ಗಿಡ ಮರ ಈ ಪದ್ಯದ ಲೇಖಕರು ಯಾರು? ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಪಗಡೆ ಈ ಪದದ ಅರ್ಥ. ಹಾಳು ಕೊಂಪೆ ಈ ಪದದ ಅರ್ಥ. ಉಷಿ ಈ ಪದದ ಅರ್ಥ. ಅಕ್ಕ ಮಹಾದೇವಿ ಅವರು ಅಂಕಿತ ನಾಮ ಏನು? ಹೊಟ್ಟೆಗನ್ನ ಈ ಪದದ ಅರ್ಥ. ಕೈಯ ತುಂಬ ಏನು ಬೇಕು? ದ್ರವ್ಯ ಈ ಪದದ ಅರ್ಥ. ನಮ್ಮ ಗಮನ ಯಾವುದರ ಕಡೆಗೆ ಇರಬೇಕು? ಆಸ್ಪದ ಈ ಪದದ ಅರ್ಥ. ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ. ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಮಧುಫಲ ಈ ಪದದ ಅರ್ಥ. ರಾಜನು ಯಾರನ್ನು ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದರು. ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು? ತರ್ಕ ಈ ಪದದ ಅರ್ಥ. ನಿನ್ನ ಹೆಸರೇನಪ್ಪ? ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಕೊಂಡಾಣದುರ್ಗ ಯಾರ ವಶದಲ್ಲಿದೆ? ಬಿಸಿಲು ಜಳಕ್ಕೆ ನೀರು ಏನಾಯ್ತು? ಆವಿಯಾಯಿತು. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಜಗತ್ತನ್ನು ಬೆಳಗುವವರು ಯಾರು? ಸೂರ್ಯ. ರಾಗಿ ಹೇಗೆ ಉದುರುತ್ತದೆ? ಅಮ್ಮನಿಗೆ ಕಾಗದ ಬರೆದವರು ಯಾರು? ಸಮಾಚಾರ ಈ ಪದದ ಅರ್ಥ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ನದಿಯಲ್ಲಿ. ಕಾಡಿನ ಅಧಿಪತಿ ಯಾರು? ಆನೆ. ಗಿಡ ಮರ ಪದ್ಯದ ಲೇಖಕರು ಯಾರು? ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಪಗಡೆ ಈ ಪದದ ಅರ್ಥ. ಹಾಳು ಕೊಂಪೆ ಈ ಪದದ ಅರ್ಥ. ಉಷಿ ಈ ಪದದ ಅರ್ಥ. ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಏನು? ಹೊಟ್ಟೆಗನ್ನ ಈ ಪದದ ಅರ್ಥ. ಕೈಯ ತುಂಬ ಏನು ಬೇಕು? ಕೆಲಸ. ದ್ರವ್ಯ ಈ ಪದದ ಅರ್ಥ. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಆಸ್ಪದ ಈ ಪದದ ಅರ್ಥ. ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ. ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಮಧುಫಲ ಈ ಪದದ ಅರ್ಥ. ಸಿಹಿಯಾದ ಹಣ್ಣು. ರಾಜನು ಯಾರನ್ನು ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದ? ರಾಜಮ್ಮ ಎಲ್ಲಿಗೆ ಹೋಗಬೇಕಿತ್ತು? ಹೊಳೆಪುರ. ತರ್ಕ ಈ ಪದದ ಅರ್ಥ. ನಿನ್ನ ಹೆಸರೇನಪ್ಪ? ನೇಗಿಲು ಈ ಪದದ ಅರ್ಥ. ಗೆಳತಿಯರು ಎಲ್ಲಿಗೆ ಹೋದರು? ಎಲ್ಲಿ ಸ್ನಾನ ಮಾಡಿದರು? ನದಿಯಲ್ಲಿ. ಕಾಡಿನ ಅಧಿಪತಿ ಯಾರು? ಆನೆ. ಗಿಡ ಮರ ಪದ್ಯದ ಲೇಖಕರು ಯಾರು? ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಪಗಡೆ ಈ ಪದದ ಅರ್ಥ. ಹಾಳು ಕೊಂಪೆ ಈ ಪದದ ಅರ್ಥ. ಹುಸಿ ಈ ಪದದ ಅರ್ಥ. ಅಕ್ಕ ಮಹಾದೇವಿ ಅವರು ಅಂಕಿತ ನಾಮ ಯಾವುದು? ಹೊಟ್ಟೆಗನ್ನ ಈ ಪದದ ಅರ್ಥ. ಕೈಯ ತುಂಬ ಏನು ಬೇಕು? ದ್ರವ್ಯ ಈ ಪದದ ಅರ್ಥ. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಆಸ್ಪದ ಈ ಪದದ ಅರ್ಥ. ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ. ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಮಧುಫಲ ಈ ಪದದ ಅರ್ಥ. ರಾಜನು ಯಾರನ್ನು ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನು? ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು? ತರ್ಕ ಈ ಪದದ ಅರ್ಥ. ಎಷ್ಟು? ನಿನ್ನ ಹೆಸರೇನವ? ನೇಗಿಲು ಈ ಪದದ ಅರ್ಥ. ಭೂಮಿ ಒಯ್ಯುವುದು
ಸಾಧನ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ನದಿಯಲ್ಲಿ. ಕಾಡಿನ ಅಧಿಪತಿ ಯಾರು? ಆನೆ. ಗಿಡ ಮರ ಪದ್ಯದ ಲೇಖಕರು? ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಸದಾ. ಪಗಡೆ ಈ ಪದದ ಅರ್ಥ? ಹಾಳು ಕೊಂಪೆ ಈ ಪದದ ಅರ್ಥ? ಖುಷಿ ಈ ಪದದ ಅರ್ಥ? ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಯಾವುದು? ಹೊಟ್ಟೆಗನ್ನ ಈ ಪದದ ಅರ್ಥ? ಕೈಯ ತುಂಬ ಏನು ಬೇಕು? ಕೆಲಸ. ದ್ರವ್ಯ ಈ ಪದದ ಅರ್ಥ? ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಆಸ್ಪದ ಈ ಪದದ ಅರ್ಥ? ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ? ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಮಧುಫಲ ಈ ಪದದ ಅರ್ಥ? ರಾಜನು ಯಾರನ್ನು ಶುಕ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನು? ಅಳಿಯನು. ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು? ತರ್ಕ ಈ ಪದದ ಅರ್ಥ? ನಿನ್ನ ಹೆಸರೇನವ? ಸಭಾ. ನೇಗಿಲು ಈ ಪದದ ಅರ್ಥ? ಭೂಮಿಯನ್ನು ಉಳುವ ಸಾಧನ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ನದಿಯಲ್ಲಿ. ಕಾಡಿನ ಅಧಿಪತಿ ಯಾರು? ಆನೆ. ಗಿಡಮರ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಸತ್ಯಾನಂದ ಪಾತ್ರ. ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಸ್ವಾತಂತ್ರ್ಯದ ಹಣತೆ. ಪಗಡೆ ಈ ಪದದ ಅರ್ಥ? ಒಂದು ಬಗೆಯ ಆಟ. ಹಾಳು ಕೊಂಪೆ ಈ ಪದದ ಅರ್ಥ? ನಾಶ ಹೊಂದಿದ ಊರು. ಹುಸಿ ಈ ಪದದ ಅರ್ಥ? ಸುಳ್ಳು. ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಏನು? ಚೆನ್ನ ಮಲ್ಲಿಕಾರ್ಜುನ. ಹೊಟ್ಟೆಗನ್ನ ಈ ಪದದ ಅರ್ಥ? ಹಸುವಿಕೆ ಆಹಾರ. ಕೈಯ ತುಂಬ ಏನು ಬೇಕು? ಕೆಲಸ ಬೇಕು. ದ್ರವ್ಯ ಈ ಪದದ ಅರ್ಥ? ದ್ರವ್ಯ ಐಶ್ವರ್ಯ ಸಂಪತ್ತು. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಸಾಗಿದಂತೆ ಸಲ್ಲುತ್ತರಲಿ ಸಾಧನೆಯಡೆ ಗಮನ. ಆಸ್ಪದ ಈ ಪದದ ಅರ್ಥ? ಆಸ್ಪದ ಅವಕಾಶ. ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ? ದುಃಖ ಹೆಚ್ಚಾಗಿ ಅತಿಯಾದ ದುಃಖ ಉಮಳಿಸಿ ಬರುವುದು. ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಅಣಕಿಸಿ. ಮಧುಫಲ ಈ ಪದದ ಅರ್ಥ? ಸಿಹಿಯಾದ ಹಣ್ಣು. ರಾಜನು ಯಾರನ್ನು ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನು? ಅಳಿಯನನ್ನು. ರಾಜಮ್ಮ ಎಲ್ಲಿಗೆ ಹೋಗಬೇಕಿತ್ತು? ಹೊಳೆಪುರಕ್ಕೆ. ತರ್ಕ ಈ ಪದದ ಅರ್ಥ? 6 ದರ್ಶನಗಳಲ್ಲಿ ಒಂದು. ನಿನ್ನ ಹೆಸರೇನವ? ಸನ. ನೇಗಿಲು ಈ ಪದದ ಅರ್ಥ? ಭೂಮಿಯನ್ನು ಉಳುವ ಸಾಧನ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ನದಿಯಲ್ಲಿ. ಕಾಡಿನ ಅಧಿಪತಿ ಯಾರು? ಆನೆ. ಗಿಡಮರ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಸತ್ಯಾನಂದ ಪಾತ್ರ. ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಸ್ವಾತಂತ್ರ್ಯದ ಹಣತೆ. ಪಗಡೆ ಈ ಪದದ ಅರ್ಥ? ಒಂದು ಬಗೆಯ ಆಟ. ಹಾಳು ಕೊಂಪೆ ಈ ಪದದ ಅರ್ಥ? ಆಳುಕೊಂಪೆ ನಾಶವಾದ ಊರು. ಖುಷಿ ಈ ಪದದ ಅರ್ಥ? ಹುಸಿ ಸುಳ್ಳು. ಅಕ್ಕ ಮಹಾದೇವಿಯವರ ಅಂಕಿತ ನಾಮ? ಚೆನ್ನ ಮಲ್ಲಿಕಾರ್ಜುನ. ಹೊಟ್ಟೆಗನ್ನ ಈ ಪದದ ಅರ್ಥ? ಹಸುವಿಗೆ ಆಹಾರ. ಕೈಯ ತುಂಬ ಏನು ಬೇಕು? ಕೆಲಸ ಬೇಕು. ದ್ರವ್ಯ ಈ ಪದದ ಅರ್ಥ? ದ್ರವ್ಯ ಸಂಪತ್ತು. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಸಾಗಿದಂತೆ ಸಲ್ಲಬೇಕು. ಏನ್ರಿ? ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯಡೆ ಗಮನ. ಆಸ್ಪದ ಈ ಪದದ ಅರ್ಥ? ಅವಕಾಶ. ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ? ದುಃಖ ಹೆಚ್ಚಾಗಿ ಅತಿಯಾಗಿ ದುಃಖ ಉಮಳಿಸಿ ಬರುವುದು. ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಅಣಕಿಸಿ. ಮಧುಫಲ ಈ ಪದದ ಅರ್ಥ? ಸಿಹಿಯಾದ ಹಣ್ಣು. ರಾಜನು ಯಾರನ್ನು ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನು? ತನ್ನ ಅಳಿಯನನ್ನು. ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು? ಹೊಳೆಪುರಕ್ಕೆ. ತರ್ಕ ಈ ಪದದ ಅರ್ಥ? ತರ್ಕ ಈ ಪದದ 6 ದರ್ಶನದಲ್ಲಿ ಒಂದು. ನಿನ್ನ ಹೆಸರೇನವ? ಪೂರ್ವಿ. ನೇಗಿಲು ಈ ಪದದ ಅರ್ಥ? ಭೂಮಿಯನ್ನು ಉಳುವ ಸಾಧನೆ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ನದಿಯಲ್ಲಿ. ಕಾಡಿನ ಅಧಿಪತಿ ಯಾರು? ಆನೆ. ಗಿಡಮರ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಸತ್ಯಾನಂದ ಪಾತ್ರೋಟ್. ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಸ್ವಾತಂತ್ರ್ಯದ ಹಣತೆ. ಪಗಡೆ ಈ ಪದದ ಅರ್ಥ? ಒಂದು ಬಗೆಯ ಆಟ. ಹಾಳು ಕೊಂಪೆ ಈ ಪದದ ಅರ್ಥ? ನಾಶ ಹೊಂದಿದ ಊರು.
ಖುಷಿ ಈ ಪದದ ಅರ್ಥ ಸುಳ್ಳು. ಅಕ್ಕ ಮಹಾದೇವಿಯರ ಅಂಕಿತ ನಾಮ ಚೆನ್ನ ಮಲ್ಲಿಕಾರ್ಜುನ. ಹೊಟ್ಟೆಗನ್ನ ಈ ಪದದ ಅರ್ಥ ಹಸಿವಿಗೆ ಆಹಾರ. ಕೈಯ ತುಂಬ ಏನು ಬೇಕು? ಕೆಲಸ ಬೇಕು. ದ್ರವ್ಯ ಈ ಪದದ ಅರ್ಥ ಸಂಪತ್ತು. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ. ಆಸ್ಪದ ಈ ಪದದ ಅರ್ಥ ಅವಕಾಶ. ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ದುಃಖ ಹೆಚ್ಚಾಗಿ ಅತಿಯಾದ ದುಃಖ ಉಮ್ಮಳಿಸಿ ಬರುವುದು. ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಅನುಕಿಸಿ. ಮಧುಫಲ ಈ ಪದದ ಅರ್ಥ ಸಿಹಿಯಾದ ಹಣ್ಣು. ರಾಜನು ಯಾರನ್ನು ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನು? ಅಳಿಯನನ್ನು. ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು? ಹಳೇಪುರಕ್ಕೆ. ತರ್ಕ ಈ ಪದದ ಅರ್ಥ 6 ದರ್ಶನದಲ್ಲಿ ಒಂದು. ಹೆಸರೇನವ? ಶಿಲ್ಪ. ನೇಗಿಲು ಈ ಪದದ ಅರ್ಥ ಭೂಮಿಯನ್ನು ಹೂಳುವ ಸಾಧನ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ನದಿಯಲ್ಲಿ. ಕಾಡಿನ ಅಧಿಪತಿ ಯಾರು? ಆನೆ. ಗಿಡ ಮರ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಸ್ವಾತಂತ್ರ್ಯದ ಹಣತೆ. ಪಗಡೆ ಈ ಪದದ ಅರ್ಥ ಪಗಡೆ ಹಾಳು ಕೊಂಪೆ ಈ ಪದದ ಅರ್ಥ ನಾಶ ಹೊಂದಿದ ಊರು. ಹುಸಿ ಈ ಪದದ ಅರ್ಥ ಸುಳ್ಳು. ಅಕ್ಕ ಮಹಾದೇವಿಯರ ಅಂಕಿತ ನಾಮ ಚೆನ್ನ ಮಲ್ಲಿಕಾರ್ಜುನ. ಹೊಟ್ಟೆಗನ್ನ ಈ ಪದದ ಅರ್ಥ ಕೈಯ ತುಂಬ ಏನು ಬೇಕು? ಕೆಲಸ ಬೇಕು. ದ್ರವ್ಯ ಈ ಪದದ ಅರ್ಥ ದ್ರವ್ಯ ಸಂಪತ್ತು. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಆಸ್ಪದ ಈ ಪದದ ಅರ್ಥ ಅವಕಾಶ. ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಅತಿ ಹೆಚ್ಚು ಉಮ್ಮಳಿಸಿ ಅತಿ ಹೆಚ್ಚು ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಅಣಗಿಸಿ. ಮಧುಫಲ ಈ ಪದದ ಅರ್ಥ ಸಿಹಿಯಾದ ಹಣ್ಣು. ರಾಜನು ಯಾರನ್ನು ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನು? ಅಳಿಯನನ್ನು. ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು? ಹಳೇಪುರಕ್ಕೆ. ತರ್ಕ ಈ ಪದದ ಅರ್ಥ 6 ದರ್ಶನಗಳಲ್ಲಿ ಒಂದು. ನಿನ್ನ ಹೆಸರೇನವ? ನೇಗಿಲು ಈ ಪದದ ಅರ್ಥ ನೇಗಿಲು ಭೂಮಿಯನ್ನು ಉಳುವ ಸಾಧನ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ನದಿಯಲ್ಲಿ. ಕಾಡಿನ ಅಧಿಪತಿ ಯಾರು? ಆನೆ. ಗಿಡ ಮರ ಪದ್ಯದ ಲೇಖಕರು ಯಾರು? ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಪಗಡೆ ಈ ಪದದ ಅರ್ಥ ಪಗಡೆ. ಹಾಳು ಕೊಂಪೆ ಈ ಪದದ ಅರ್ಥ ಹಾಳು. ಹುಸಿ ಈ ಪದದ ಅರ್ಥ ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಹೊಟ್ಟೆಗನ್ನ ಈ ಪದದ ಅರ್ಥ ಹೊಟ್ಟೆಗನ್ನ ಕೈಯ ತುಂಬ ಏನು ಬೇಕು? ಕೆಲಸ. ದ್ರವ್ಯ ಈ ಪದದ ಅರ್ಥ ದ್ರವ್ಯ ಐಶ್ವರ್ಯ. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು?
ಆಸ್ಪದ ಈ ಪದದ ಅರ್ಥ. ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ. ಕಂಠ ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಮಧುಫಲ ಈ ಪದದ ಅರ್ಥ. ಸಿಹಿಯಾದ ಹಣ್ಣು. ರಾಜನು ಯಾರನ್ನು ಸುಖ ಶಿಕ್ಷಣದ ಮಂತ್ರಿಯನ್ನಾಗಿ ಮಾಡಿದನು. ಗಿಳಿಮುಖ. ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು. ಹೊಳೆಪುರಕ್ಕೆ. ತರ್ಕ ಈ ಪದದ ಅರ್ಥ. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಪುಸ್ತಕದ ಪುಟಗಳನ್ನು ಹರಿಯುವುದು ಒಳ್ಳೆಯ ಅಭ್ಯಾಸವಲ್ಲವೆಂದು ಪ್ರಸಾದರು ಹೇಳಿದರು. ಅಂತಃಪುರ ಈಗ ಈ ಪದದ ಅರ್ಥ. ರಾಣಿವಾಸ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ. ನಮ್ಮ ಜೀವನದಲ್ಲಿ ಬಂದಿದ್ದನ್ನು ನಾವು ಅನುಭವಿಸಲೇಬೇಕು, ಅದುವೇ ಮಾನವ ಧರ್ಮ. ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಲೇಖಕರು ಯಾರು. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ. ಮೋಡ ಕುಡಿಸಲು ಎಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿ ಜನಿಸಿದರು. ಚಾಮರಾಜನಗರ ಜಿಲ್ಲೆಯ ತಾಳವಾಡಿ ಪಕ್ಕದ ಗಾಜನೂರು ಎಂಬಲ್ಲಿ ಜನಿಸಿದರು. ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ಲೇಖಕರು ಯಾರು. ಸಿ.ಎಂ. ಗೋವಿಂದ ರೆಡ್ಡಿ. ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು. ಚೇಳಾಗಿ ಕುಟುಕುವನು. ಶ್ರೀ ಎಚ್.ಎಸ್. ಶಿವಪ್ರಕಾಶ್ ಅವರು ಯಾವಾಗ ಜನಿಸಿದರು. 1945ರಲ್ಲಿ. ಕವಿಯ ಪ್ರಕಾರ ಮಗು ಏನಾಗಬೇಕು. ಹಣ್ಣಾಗಬೇಕು. ನಿನ್ನ ಹೆಸರೇನವ. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಪುಸ್ತಕದ ಪುಟಗಳನ್ನು ಹರಿಯುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಅಂತಃಪುರ ಈ ಪದದ ಅರ್ಥ. ರಾಣಿವಾಸ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ. ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಲೇಬೇಕು, ಅದುವೇ ಮಾನವ ಧರ್ಮ. ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಲೇಖಕರು ಯಾರು. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ. ಮೋಡ ಕೂಡಿಸಲು ಎಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿ ಜನಿಸಿದರು. ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಅಲ್ರಿ, ಚಾಮರಾಜನಗರ ಜಿಲ್ಲೆಗೆ ಸೇರಿದ ಗಾಜನೂರು. ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ಲೇಖಕರು ಯಾರು. ಸಿ.ಎಂ. ಗೋವಿಂದ ರೆಡ್ಡಿ. ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು. ಚೇಳಾಗಿ. ಶ್ರೀ ಎಚ್.ಎಸ್. ಶಿವಪ್ರಕಾಶ್ ಅವರು ಯಾವಾಗ ಜನಿಸಿದರು. 1954. ಕವಿಯ ಪ್ರಕಾರ ಮಗು ಏನಾಗಬೇಕು. ಹಣ್ಣಾಗಬೇಕು. ನಿನ್ನ ಹೆಸರೇನವ. ಸೃಷ್ಟಿ. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಪುಸ್ತಕದ ಪುಸ್ತಕಗಳು ಹರಿಯುವುದು ಒಳ್ಳೆಯದೆಂದು ಪ್ರಸಾದರು ಹೇಳಿದರು. ಅಂತಃಪುರ ಈ ಪದದ ಅರ್ಥ. ರಾಣಿವಾಸ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ. ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಲು. ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಲೇಖಕರು ಯಾರು. ಡಾಕ್ಟರ್ ಶ್ರೀ ಸತ್ಯನಾರಾಯಣ ರಾವ್. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ. ಭೂಮಿಗೆ ಮಳೆ ಇಳೆಗೆ ಮಳೆ. ಡಾಕ್ಟರ್ ರಾಜ್ಕುಮಾರ್ ಎಲ್ಲಿ ಜನಿಸಿದರು. ಗಾಜನೂರು. ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ಲೇಖಕರು ಯಾರು. ಸಿ.ಎಂ. ಗೋವಿಂದ ರೆಡ್ಡಿ. ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು. ಚೇಳಾಗಿ ಕುಟುಕು. ಶ್ರೀ ಎಚ್.ಎಸ್. ಶಿವಪ್ರಕಾಶ್ ಅವರು ಯಾವಾಗ ಜನಿಸಿದರು. 1954. ಕವಿಯ ಪ್ರಕಾರ ಮಗು ಏನಾಗಬೇಕು. ಹಣ್ಣಾಗಬೇಕು. ನಿನ್ನ ಹೆಸರೇನವ. ಜ್ಯೋತಿ ರೂಪಿ. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಪುಸ್ತಕದ ಪುಟಗಳ ಹರಿಯುವುದು ಒಳ್ಳೆಯ ಅಭ್ಯಾಸ ಎಂದು ಹೇಳಿದರು. ಅಂತಃಪುರ ಈ ಪದದ ಅರ್ಥ. ರಾಣಿವಾಸ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ. ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಲೇಬೇಕು, ಅದುವೇ ಮಾನವ ಧರ್ಮ ಎನ್ನುತ್ತಾನೆ. ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಲೇಖಕರು ಯಾರು. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿ ಜನಿಸಿದರು. ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ಲೇಖಕರು ಯಾರು. ಬಿ.ಆರ್. ಲಕ್ಷ್ಮಣರಾವ್. ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು. ಚೇಳಾಗಿ ಕುಟುಂಬ.
ಶ್ರೀ ಎಚ್ ಎಸ್ ಶಿವಪ್ರಕಾಶ್ ಅವರು ಯಾವಾಗ ಜನಿಸಿದರು? 1945ರಲ್ಲಿ ಜನಿಸಿದರು. ಕವಿಯ ಪ್ರಕಾರ ಮಗು ಏನಾಗಬೇಕು? ಹಣ್ಣಾಗಬೇಕು. ನಿನ್ನ ಹೆಸರೇನವ? ವೇಗವಾಲಿ. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಪುಸ್ತಕದ ಪುಟಗಳನ್ನು ಹರಿದು ಒಳ್ಳೆಯ ಅಭ್ಯಾಸ ಅಲ್ಲ ಅಂತ ಹೇಳಿದರು. ಅಂತಃಪುರ ಈ ಪದದ ಅರ್ಥ? ರಾಣಿವಾಸ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಕಷ್ಟ ಬಂದಿದ್ದನ್ನು ಅನುಭವಿಸಲೇಬೇಕು, ಇದೇ ಮಾನವ ಧರ್ಮ. ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಲೇಖಕರು ಯಾರು? ಎಚ್ ಎಸ್ ಸತ್ಯನಾರಾಯಣ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಇಳಿಗೆ ಮಳೆ ತರಲು ದುಡಿಯುತ್ತಿದ್ದ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿ ಜನಿಸಿದರು? ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ಲೇಖಕರು ಯಾರು? CM ಗೋವಿಂದ ರೆಡ್ಡಿ. ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು? ಚೇಳಾಗಿ ಕುಟುಕುವನು. ಶ್ರೀ ಎಚ್ ಎಸ್ ಶಿವಪ್ರಕಾಶ್ ಅವರು ಯಾವಾಗ ಜನಿಸಿದರು? 1953ರಲ್ಲಿ. ಕವಿಯ ಪ್ರಕಾರ ಮಗು ಏನಾಗಬೇಕು? ಕವಿಯ ಪ್ರಕಾರ ಹಣ್ಣಾಗಬೇಕು. ನಿನ್ನ ಹೆಸರೇನವ? ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಪುಸ್ತಕದ ಪುಟಗಳನ್ನು ಅರಿಯಬಾರದು, ಅದೇ ಒಳ್ಳೆಯ ಅಭ್ಯಾಸ ಅಲ್ಲ ಅಂತ. ಅಂತಃಪುರ ಇದರ ಅರ್ಥ? ರಾಣಿವಾಸ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ತನ್ನ ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಲೇಬೇಕು, ಅದುವೇ ಮಾನವ ಧರ್ಮ ಎನ್ನುತ್ತಾನೆ. ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಲೇಖಕರು ಯಾರು? ಎಸ್ ಎಚ್ ಸತ್ಯನಾರಾಯಣ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಮೋಡ ಕೂಡಿಸಲು, ಇಳೆಗೆ ಮಳೆ ತರಲು ಸೂರ್ಯ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿ ಜನಿಸಿದರು? ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ಲೇಖಕರು ಯಾರು? ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು? ಚೇಳಾಗಿ. ಶ್ರೀ ಎಚ್ ಎಸ್ ಶಿವಪ್ರಕಾಶ್ ಅವರು ಯಾವಾಗ ಜನಿಸಿದರು? ಕವಿಯ ಪ್ರಕಾರ ಮಗು ಏನಾಗಬೇಕು? ಹಣ್ಣಾಗಬೇಕು. ನಿನ್ನ ಹೆಸರೇನಪ್ಪ? ಅಮೀರ್. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಪುಸ್ತಕದ ಪುಟವನ್ನು ಹರಿದು ಒಳ್ಳೆಯ ಅಭ್ಯಾಸ ಇಲ್ಲ ಎಂದು ಹೇಳಿದರು. ಅಂತಃಪುರ ಇದರ ಅರ್ಥ? ರಾಣಿವಾಸ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ತನಗೆ ಬಂದಿದ್ದು ಮಾನವ ಧರ್ಮ. ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಲೇಖಕರು ಯಾರು? CSH ಗೋವಿಂದ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಮಳೆ ಬೆಳೆ ತರಲು ದುಡಿಯುತ್ತಿದ್ದಾನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿ ಜನಿಸಿದರು? ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ಲೇಖಕರು ಯಾರು? CM ಗೋವಿಂದ ರೆಡ್ಡಿ. ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು? ಚೇಳಿಯಾಗಿ ಕುಟುಕುವನು. ಶ್ರೀ ಎಚ್ ಎಸ್ ಶಿವಪ್ರಕಾಶ್ ಅವರು ಯಾವಾಗ ಜನಿಸಿದರು? 1947. ಕವಿಯ ಪ್ರಕಾರ ಮಗು ಏನಾಗಬೇಕು? ನಿನ್ನ ಹೆಸರೇನಪ್ಪ? ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಪುಸ್ತಕದ ಪುಟಗಳನ್ನು ಹರಿಯಬಾರದು. ಅಂತಃಪುರ ಇದರ ಅರ್ಥ? ರಾಣಿವಾಸ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಲೇಬೇಕು, ಅದನ್ನು ಮಾನವ ಧರ್ಮ. ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಲೇಖಕರು ಯಾರು? ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಮೋಡ ಕೂಡಿಸಲು, ಇಳೆಗೆ ಮಳೆ ತರಲು ದುಡಿಯುತ್ತಿಹನು. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿ ಜನಿಸಿದರು?
ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ಲೇಖಕರು ಯಾರು? ವಿ.ಎಸ್. ಹಿರಟ್ಟಿಮಠ. ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು? ಚೋಳಾಗಿ. ಶ್ರೀ ಎಚ್.ಎಸ್. ಶಿವಪ್ರಕಾಶ್ ಅವರು ಯಾವಾಗ ಜನಿಸಿದರು? ಕವಿಯ ಪ್ರಕಾರ ಮಗು ಏನಾಗಬೇಕು? ನಿನ್ನ ಹೆಸರೇನವ? ಪ್ರತೀಕ್ಷಾ ಇಟ್ಕಿ. ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು. ತರಾವರಿ ಈ ಪದದ ಅರ್ಥ? ವಿಧ ವಿಧವಾದ. ಸೀನ ಸೆಟ್ರು ನಮ್ಮ ಟೀಚರು ಈ ಪಾಠದ ಲೇಖಕರು ಯಾರು? ಶ್ರೀಮತಿ ವಿ. ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ? ಕೆಲಸಕ್ಕೆ ಬಾರದ. ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತ್ತು? ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತ್ತು. ಇಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಲಿಬರ್ಟಿ ಓಕ್ ಮರ. ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಕೃಷ್ಣಾನಂದ ಕಾಮತ್. ಕಾವೇರಿಯ ತವರ ಮನೆ ಯಾವುದು? ಅಗಸ್ತ್ಯನ ತಪ್ಪದ ಮನೆ, ಕಾವೇರಿ ತಾಯಿಯ ತವರ ಮನೆ ಅಥವಾ ಕೊಡಗು. ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ಹೊನ್ನ ವಸ್ತ್ರ ದಾರಿಯಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತಿದನಾದರೆ. ಗೋಲಗುಮ್ಮಟ ಈ ಪದ್ಯದ ಲೇಖಕರು ಯಾರು? ರಾಜಶೇಖರ್ ಕುಕುಂದ. ಹೆಸರೇನವ? ಪ್ರತೀಕ್ಷಾ ಇಟ್ಕಿ. ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು. ತರಾವರಿ ಈ ಪದದ ಅರ್ಥ? ವಿಧ ವಿಧವಾದ. ಸೀನ್ ಸೆಟ್ರು ನಮ್ಮ ಟೀಚರು ಈ ಪಾಠದ ಲೇಖಕರು ಯಾರು? ಶ್ರೀಮತಿ ವಿ. ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ? ಕೆಲಸಕ್ಕೆ ಬಾರದ. ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತ್ತು. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಲಿಬರ್ಟಿ ಓಕ್ ಮರ. ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಕೃಷ್ಣಾನಂದ ಕಾಮತ್. ಕಾವೇರಿಯ ತವರ ಮನೆ ಯಾವುದು? ಕೊಡಗು. ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ಹೊನ್ನ ವಸ್ತ್ರ ದಾರಿಯಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತಿದನು. ಗೋಲಗುಮ್ಮಟ ಈ ಪದ್ಯದ ಲೇಖಕರು ಯಾರು? ರಾಜಶೇಖರ್ ಕುಕುಂದ. ನಿನ್ನ ಹೆಸರೇನಪ್ಪ? ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು. ತರಾವರಿ ಈ ಪದದ ಅರ್ಥ? ವಿಧ ವಿಧವಾದ. ಸೀನ್ ಸೆಟ್ರು ನಮ್ಮ ಟೀಚರು ಈ ಪಾಠದ ಲೇಖಕರು ಯಾರು? ಶ್ರೀಮತಿ ವಿ. ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ? ಕೆಲಸಕ್ಕೆ ಬಾರದ. ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆ. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಲಿಬರ್ಟಿ ಓಕ್ ಮರ. ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಕೃಷ್ಣಾನಂದ್ ಕಾಮತ್. ಕಾವೇರಿಯ ತವರ ಮನೆ ಯಾವುದು? ಕೊಡಗು. ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ದಾರಿಯಲ್ಲಿ. ಗೋಲಗುಮ್ಮಟ ಈ ಪದ್ಯದ ಲೇಖಕರು ಯಾರು? ರಾಜಶೇಖರ್ ಎಂದು ಹೇಳ್ತೀನಿ. ರಾಜಶೇಖರ್ ನಿನ್ನ ಹೆಸರೇನಪ್ಪ? ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು. ತರಾವರಿ ಈ ಪದದ ಅರ್ಥ? ವಿಧ ವಿಧವಾದ. ಸೀನ್ ಸೆಟ್ರು ನಮ್ಮ ಟೀಚರು ಈ ಪಾಠದ ಲೇಖಕರು ಯಾರು? ಶ್ರೀಮತಿ ವಿ. ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ? ಕೆಲಸಕ್ಕೆ ಬಾರದ. ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಗದ್ದೆ ವೀಕ್ಷಣೆಯ ಟವರ್. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಅಟ್ಲಾಂಟಿಕ್ ಲಿಬರ್ಟಿ ಓಕ್ ಮರ. ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಪರಿಸರ ಸಮತೋಲನ ಈ ಪಾಠದ ಲೇಖಕರು? ಕಾಮತ್. ಕಾವೇರಿಯ ತವರ ಮನೆ ಯಾವುದು? ಕೊಡಗು. ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ದಾರಿಯಲ್ಲಿ. ಗೋಲ್ಗುಮ್ಮಟ ಈ ಪದ್ಯದ ಲೇಖಕರು ಯಾರು? ರಾಜಶೇಖರ್ ಕುಕುಂದ. ನಿನ್ನ ಹೆಸರೇನಪ್ಪ? ಸುಮಂತ್ ಯಾಗಿ. ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು. ತರಾವರಿ ಈ ಪದದ ಅರ್ಥ? ಸೀನ್ ಸೆಟ್ರು ನಮ್ಮ ಟೀಚರು ಈ ಪಾಠದ ಲೇಖಕರು ಯಾರು? ಶ್ರೀಮತಿ ವಿ. ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ? ಕೆಲಸಕ್ಕೆ ಬಾರದ. ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಗದ್ದೆ ವೀಕ್ಷಣೆ ಟವರ್. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಲಿಬರ್ಟಿ ಓಕ್ ಮರ. ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಡಾಕ್ಟರ್ ಕೃಷ್ಣಾನಂದ ಕಾಮತ್.
ಕಾವೇರಿಯ ತವರ ಮನೆ ಯಾವುದು? ತಲಕಾವೇರಿ. ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ದಾರಿ. ಗೋಲ್ಗುಮ್ಮಟ್ ಈ ಪದ್ಯದ ಲೇಖಕರು ಯಾರು? ರಾಜಶೇಖರ್ ಕುಕುಂದ. ನಿನ್ನ ಹೆಸರೇನಪ್ಪ? ಶ್ರೀಶೈಲ್. ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು. ತರಾವರಿ ಈ ಪದದ ಅರ್ಥ? ಸೀನ್ ಸೆಟ್ರು ನಮ್ ಟೀಚರು ಈ ಪಾಠದ ಲೇಖಕರು ಯಾರು? ಶ್ರೀಮತಿ ವಿ ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ? ಮನೆ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಗದ್ದೆ. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಕೃಷ್ಣಾನಂದ ಕಾಮತ್. ಕಾವೇರಿಯ ತವರ ಮನೆ ಯಾವುದು? ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ಗೋಲಗುಮ್ಮಟ ಈ ಪದ್ಯದ ಲೇಖಕರು ಯಾರು? ರಾಜಶೇಖರ್ ಕಕ್ಕಂಡ. ನಿನ್ನ ಹೆಸರೇನಪ್ಪ? ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು. ತರಾವರಿ ಈ ಪದದ ಅರ್ಥ? ತರಾವರಿ. ಸೀನ್ ಸೆಟ್ರು ನಮ್ ಟೀಚರು ಈ ಪಾಠದ ಲೇಖಕರು ಯಾರು? ಶ್ರೀಮತಿ ವಿ ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ? ಪಡಪೋಷಿ ಕೆಲಸಕ್ಕೆ ಬಾರದು. ಮನೆ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಮನೆಯ ಅಟ್ಟ. ಗದ್ದೆ ವೀಕ್ಷಣೆ ಟವರ್. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಕೃಷ್ಣಾನಂದ ಕಾಮತ್. ಕಾವೇರಿಯ ತವರ ಮನೆ ಯಾವುದು? ಕಾವೇರಿ ತವರ ಮನೆ ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ಹೊಲಕ್ಕೆ. ಗೋಲ್ಗುಮ್ಮಟ್ ಈ ಪದ್ಯದ ಲೇಖಕರು ಯಾರು? ಗೋಲ್ಗುಮ್ಮಟ ನಿನ್ನ ಹೆಸರೇನವ? ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು. ತರಾವರಿ ಈ ಪದದ ಅರ್ಥ? ವಿಧ ವಿಧವಾದ. ಸೀನ್ ಸೆಟ್ರು ನಮ್ ಟೀಚರು ಈ ಪಾಠದ ಲೇಖಕರು ಯಾರು? ವಿ ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ? ಕೆಲಸಕ್ಕೆ ಬಾರದ. ಮನೆ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಗದ್ದೆ ವೀಕ್ಷಣೆ ಟವರ್. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಲಿಬರ್ಟಿ ಓಕ್ ಮರ. ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಕೃಷ್ಣಾನಂದ ಕಾಮತ್. ಕಾವೇರಿಯ ತವರ ಮನೆ ಯಾವುದು? ಕೊಡಗು. ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ಬಟ್ಟೆಯಲ್ಲಿ. ಗೋಲ್ಗುಮ್ಮಟ ಈ ಪದ್ಯದ ಲೇಖಕರು ಯಾರು? ಶಶಿಧರ್ ನಿನ್ನ ಹೆಸರೇನವ? ಸೌಜನ್ಯ. ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು. ತರಾವರಿ ಈ ಪದದ ಅರ್ಥ? ಸೀನ್ ಸೆಟ್ರು ನಮ್ ಟೀಚರು ಈ ಪಾಠದ ಲೇಖಕರು ಯಾರು? ವಿ ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ? ಮನೆ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಗದ್ದೆ ಟವರಾಗಿ. ಗದ್ದೆ ಶಿಕ್ಷಣ. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಅಂಟಾರ್ಟಿಕ್. ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಕಾವೇರಿಯ ತವರ ಮನೆ ಯಾವುದು? ಕೊಡಗು. ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ಗೋಲಗುಮ್ಮಟ ಈ ಪದ್ಯದ ಲೇಖಕರು ಯಾರು? ರಾಜಶೇಖರ್. ನಿನ್ನ ಹೆಸರೇನವ? ವರ್ಷನಾದ. ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಬೆಳೆಯಿತು.
ತರಾವರಿ ಈ ಪದದ ಅರ್ಥ. ವಿಧ ವಿಧವಾದ. ಸೀನ್ ಸೆಟ್ರು ನಮ್ಮ ಟೀಚರು ಈ ಪಾಠದ ಲೇಖಕರು ಯಾರು? ವಿ ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ. ಕೆಲಸಕ್ಕೆ ಬಾರದ. ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಗದ್ದೆಯ ವೀಕ್ಷಣೆ ಟವರ್ ಆಗಿ ಪರಿವರ್ತನೆ. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಲಿಬರ್ಟಿ ಓಕ್ ಮರ. ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಡಾಕ್ಟರ್ ಕೃಷ್ಣಾನಂದ ಕಾಮತ್. ಕಾವೇರಿಯ ತೋರ್ಮನೆ ಯಾವುದು? ಕೊಡಗು. ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ದಾರಿಯಲ್ಲಿ. ಗೋಲ್ ಗುಮ್ಮಟ್ ಈ ಪದ್ಯದ ಲೇಖಕರು ಯಾರು? ರಾಜಶೇಖರ್ ಕುಕುಂದ. ನಿನ್ನ ಹೆಸರೇನವ? ದಾನಮ್ಮ. ಹಳ್ಳದ ದಂಡೆಯ ಮೇಲಿನ ಊರು ಏನಾಯ್ತು? ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ತರಾವರಿ ಈ ಪದದ ಅರ್ಥ. ವಿಧ ವಿಧವಾದ. ಸೀನ್ ಸೆಟ್ರು ನಮ್ಮ ಟೀಚರು ಈ ಪಾಠದ ಲೇಖಕರು ಯಾರು? ಶ್ರೀಮತಿ ವಿ ಗಾಯತ್ರಿ. ಪಡಪೋಷಿ ಈ ಪದದ ಅರ್ಥ. ಕೆಲಸಕ್ಕೆ ಬಾರದ. ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಗದ್ದೆ ವೀಕ್ಷಣೆ ಟವರ್ ಆಗಿ ಪರಿವರ್ತನೆ. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಲಿಬರ್ಟಿ ಓಕ್ ಮರ. ಪರಿಸರ ಸಮತೋಲನ ಈ ಪಾಠದ ಲೇಖಕರು ಯಾರು? ಡಾಕ್ಟರ್ ಕೃಷ್ಣಾನಂದ್ ಕಾಮತ್. ಕಾವೇರಿಯ ತೋರ್ಮನೆ ಯಾವುದು? ಕೊಡಗು. ಹೊನ್ನ ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ದಾರಿಯಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದು. ಗೋಲ್ ಗುಮ್ಮಟ್ ಈ ಪದ್ಯದ ಲೇಖಕರು ಯಾರು? ರಾಜಶೇಖರ್ ಕುಕ್ಕುಂದ್. ನಿನ್ನ ಹೆಸರೇನವ? ರಹೀಂ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ರಹೀಂ ಮಗ್ಗವನ್ನು ಮುಟ್ಟಲಾರೆ 20 ವರ್ಷಕ್ಕಿಂತ ಹೆಚ್ಚು ವರ್ಷ. ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು. ಉತ್ಸಾಹ. ನೀರು ಕೊಡದ ನಾಡಿನಲ್ಲಿ ಈ ಪಾಠದ ಲೇಖಕರು ಯಾರು? ಶ್ರೀಮತಿ ನೀವಿ ಚಂದ್ರ. ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ? ಯುರೋಪಿಯನ್ ಮತ್ತು ಅಮೆರಿಕಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು? ಕೋಲಾ ಬಿಯರ್ ವೆಂಚ್. ಉಜ್ವಲ ಈ ಪದದ ಅರ್ಥ. ಗಂಗರ ಮೊದಲ ರಾಜಧಾನಿ. ಗಂಗರ ಮೊದಲ ರಾಜಧಾನಿ ಕೋಲಾರ. ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು? ಹೆಗ್ಗುರುತು ದೇಗುಲ. ತಲಕಾಡಿನ ವೈಭವ ಈ ಪಾಠದ ಲೇಖಕರು ಯಾರು? ತಲಕಾಡಿನ ವೈಭವ ಹಿರಿಯ ಮಲ್ಲೂರು ಈಶ್ವರ. ತಾಸು ಈ ಪದದ ಅರ್ಥ. ಒಂದು. ನಿನ್ನ ಹೆಸರೇನವ? ಲೋಟಸ್ ಮೀನ್ಸ್. ಬೆಲ್ ಮೀನ್ಸ್. ಫೈರ್ ಮೀನ್ಸ್. ಅಂಬ್ರೆಲಾ ಮೀನ್ಸ್. ಕಿಂಗ್ ಮೀನ್ಸ್. camel means. Left means. Ring means. Sport means. 5 means. Ball means. ವಾರಗಳು ಎಷ್ಟು? Clock means. Shirt means. Sad means. Rat means. Meal means. Sir means. La means. Wa means.